ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ದೇವರಿಗೆ ವೈಲಿನ್ ನುಡ್ಸೋದು, ವೈಲಿನ್ ಅಲ್ಲಿ ದೇವರನ್ನ ಕಾಣೋದು ಅದರಲ್ಲಿ ಜಾಸ್ತಿ ಖುಷಿ. ಲಾಲ್ಗುಡಿ ರಾಜಲಕ್ಷ್ಮಿ ಸ್ವಾಮಿ ಅವ್ರ ಹತ್ರ ಪಾಠಕ್ಕೆ ಹೋಗ್ತಿದ್ದಾಗ ಅವರು ಬಹಳ ಸ್ಟ್ರಿಕ್ಟ್. ಅವ್ರು ಹೇಳ್ತಿದ್ರು, ಗೋವಿಂದ ನನ್ನ ಪರ್ಮಿಷನ್ ಇಲ್ದೆ ನೀನು ಪಕ್ಕದ ಮನೇಲೂ ಕೂಡ ನುಡ್ಸ್ಬಾರ್ದು. ಅಂದ್ರೆ ಶಿ ಯೂಸ್ ಟು ಗಿವ್ ದಟ್ ಮಚ್ ಇಂಪಾರ್ಟೆನ್ಸ್ ಟು ಪರ್ಫೆಕ್ಷನ್. ಈಗ್ಲೂ ಏನಾದ್ರೂ ಪರ್ಮಿಷನ್ ಕೇಳ್ಬೇಕಾ? TTD ಅಲ್ಲಿ ನಾದ ನೀರಾಜನಂ ಕಾರ್ಯಕ್ರಮ ನೀವು ಕೇಳೇ ಇರ್ತೀರಾ? ಅಯ್ಯೋ ಯಾರಿಗ್ ಗೊತ್ತಿಲ್ಲ. ಹೌದು, ಅಲ್ಲಿ ನುಡಿಸುವ ಅವಕಾಶ ಹತ್ತತ್ರ 3 ಬಾರಿ ಸಿಕ್ಕಿದೆ. ನಮ್ಮ ತಾಯಿ ತುಂಬಾ ಸಿಂಪಲ್ ಅವ್ರ ಸ್ಟ್ರಾಟಜಿ ಕೂರಿಸ್ತಿದ್ರು. ಮುಂದೆ ಒಂದು 50 ಕೌಡೆ, 50 ಅಥವಾ 100 ನಾವ್ ಆಟ ಆಡೋ ಕೌಡೆ ಇರ್ತಿದ್ರು. ಅವ್ರ ಕೈಯಲ್ಲಿ ಒಂದ್ ದೊಣ್ಣೆ ಇಷ್ಟ ಇರ್ತಿದ್ದು. ಅಲ್ಲ, ಕೌಡೆಗೂ ದೊಣ್ಣೆಗೂ ನಿಮಗೂ ಏನ್ ಸಂಬಂಧ ಅಂತ ಇವಾಗ ಹೇಳ್ತಿರೋದನ್ನ. ಅಪ್ಪರ್ ಪ್ಲೇಟ್ ಹಾಗೆ ಇದು ಲೋವರ್ ಪ್ಲೇಟ್. This is made of a wood called spruce, which is typically light in weight. The bottom plate is made of maple. Okay. ಮೇಪಲ್ ಕೇಳೇ ಇರ್ತೀರಾ ನೀವಂತೂ ಕೆನಡಾ ಇಂದ ಬಂದವರು. ಮೇಪಲ್ ಸಿರಪ್. ಯುವ ಕಲಾರತ್ನ ಅವಾರ್ಡ್. ಎಸ್, ಕಂಗ್ರಾಚುಲೇಷನ್ಸ್ ಮಾಧವ್ ಅವರೇ. 2024ನೇ ಇಸ್ವಿಯಲ್ಲಿ ಅಯೋಧ್ಯೆ ಹಾಗೆ ವಾರಣಾಸಿಗೆ ಹೋಗಿದ್ದೆ. ಓ ರಾಮ. ಹೌದು, ರಾಮನ ಹತ್ರ ನೀವು ನುಡಿಸಿದಿರಿ. ಹೌದು, ಅಯೋಧ್ಯೆಯಲ್ಲಿ. ಹಾಗೆ ಅಲ್ಲಿಂದ ಕಾಶಿ ವಿಶ್ವನಾಥನ ಮಂದಿರದಲ್ಲಿ ನುಡಿಸುವಂತ ಅವಕಾಶ ಸಿಕ್ತು. ತಿರುವಯ್ಯಾರಲ್ಲಿ ನಡೆಯುವ ತ್ಯಾಗರಾಜ ಆರಾಧನೆ, ಹಾಗೆ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರ್ ಎಸ್ ಶಂಕರ್, ವಿನಯ್ ಶರ್ಮಾ ಅವರು, ಇಂತಹ ಬಹಳ ಎಸ್ ಶಂಕರ್ ಅವರೊಟ್ಟಿಗೆ ನೀವು ಮಾಡಿದಿರಿ ಅಂದ್ರೆ ಹೇಳಲಿಕ್ಕೆ ಅಸಾಧ್ಯ. ಈಗ ಇಟ್ ಇಸ್ ಅ ಸ್ಲೋವಾಕಿಯನ್ ವೈಲಿನ್. ಇಟ್ ಇಸ್ ಮೇಡ್. ಇದನ್ನ ಗೆಸ್ ಮಾಡಬಹುದಾ ಇದು ಯಾವ ಚರ್ಮದಿಂದ ಮಾಡಿರ್ತಾರೆ ಅಂತ? ಈ ಫಿಡಲ್ ಆಗಿರ್ಬೋದು, ಬ್ಯಾರಕು ಆಗಿರಬಹುದು, ಈ ವೆಸ್ಟರ್ನ್ ವೈಲಿನ್ಸ್ ಗೂನು ನಮ್ಮ ಅದೇ ಪಾಶ್ಚಾತ್ಯ ವೈಲಿನ್ಗೂ ಕೂಡ ನಮ್ಮ ಭಾರತದ ವೈಲಿನ್ಗೂ ಕೂಡ ತುಂಬಾ ವಿಭಿನ್ನತೆ ಇದೆ ಅಂತ ಹೇಳ್ತೀರಿ. ಹೌದು. ದಿಸ್ ಇಸ್ ಕಾಲ್ಡ್ ದ ಫಿಂಗರ್ ಬೋರ್ಡ್, ದ ಬ್ಲಾಕ್ ಪಾರ್ಟ್ ದಟ್ ಯು ಸಿ ಹಿಯರ್. ಓಕೆ. ಇದು ಟಿಪಿಕಲಿ ಎಬೋನಿ ಅನ್ನೋ ಒಂದು ಮರದಿಂದ ಮಾಡ್ತಾರೆ ಇದನ್ನ. ಭಾರತದಲ್ಲಾದ್ರೆ ಎಷ್ಟೋ ಪ್ರೋಗ್ರಾಮ್ಗಳನ್ನ ಕೊಟ್ಟಿರ್ತೀರಿ. ಆ ಪ್ರೋಗ್ರಾಮ್ಗಳು ಯಾವ್ದ್ಯಾವ್ದು ಅಂಡ್ ಯಾವ್ಯಾವ ರೀತಿ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಮೆಚ್ಚುಗೆ ಬಂತು? ತಾನ್ಪುರ ಡ್ರಾಯ್ಡ್ ಅಂತ ಯಾರ್ಯಾರು ಹಾಡ್ತಾರೋ ಅಥವಾ ಶ್ರುತಿಗಾಗಿ ಬಳಕೆ ಮಾಡುವಂತಹ ಒಂದು ಅಪ್ಲಿಕೇಶನ್. ಸೊ ಅದನ್ನ ನೀವು ಬಿಲ್ಡ್ ಮಾಡಿದ್ರಾ? ಕರೆಕ್ಟ್, ಹೌದು. ಜಾರ್ಜಿಯಾ ಟೆಕ್ ನಲ್ಲಿ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಟೆಕ್ನಾಲಜಿ ಅಂತ ಇದು ಒಂದು ಸ್ಟೆಮ್ ಕ್ಲಾಸಿಫಿಕೇಶನ್ ಗೆ ಬರುವಂತಹ ಒಂದು ಕೋರ್ಸ್. ಉದ್ದೇಶ ಏನಂದ್ರೆ ಐ ವಾಂಟೆಡ್ ಅ ಮೀನ್ಸ್ ಟು ಕಂಬೈನ್ ಸಂಗೀತ ಹಾಗೆ ಟೆಕ್ನಾಲಜಿ. ನಮ್ಮ ತಾಯಿ ಶ್ರೀಮತಿ ಡಾಕ್ಟರ್ ಸಂಧ್ಯಾ ಶಂಕರ್ ಅಂತ, ಅವರು ಅವರ ವಿದ್ವತ್ MA ಗೋಲ್ಡ್ ಮೆಡಲಿಸ್ಟ್. ನಮ್ಮ ತಂದೆ ಶಂಕರ್ ಬಾದ್ಯಾರ್ ಅವರು ವೇದ, ಸೊ ಅವರು ಪೌರೋಹಿತ್ಯ ಮಾಡೋದ್ರಿಂದ ಒಂದು ವೇದ ಮತ್ತು ನಾದ ಸಮ್ಮಿಶ್ರಣ ನಮ್ಮ ಮನೆಯಲ್ಲಿ ಕಂಡು ಮನೆತನದಲ್ಲೇ ಇದೆ. ನಾದ, ವೇದ, ಸ್ವರ ಮತ್ತು ವಾದ್ಯದ ಮಿಶ್ರಣ. ನಮಸ್ಕಾರ ಎಲ್ರಿಗೂ. ಈ ಸಾಧಕರ ವಿಭಾಗವನ್ನ ನಮ್ಮ ಸ್ವಗೃಹದಲ್ಲೇ ನೆರವೇರಿಸ್ತಾ ಇದ್ದೀವಿ. ಪಾಶ್ಚಾತ್ಯ ಸಂಗೀತ ಅಥವಾ ಭಾರತೀಯ ಸಂಗೀತಕ್ಕೂ ಒಂದು ಮಿಶ್ರಣ ಮಾಡುವಂತಹ ವಾದ್ಯ ಅಂದ್ರೆ ಪಿಟೀಲು. ವೈಲಿನ್ ಅನ್ನೋದು ನಮ್ಮ ರಾಜರ ಕಾಲದಿಂದಲೂ ಮೆರೆದಂತಹ ಒಂದು ವಾದ್ಯ. ಅದರದೇ ಆದ ಪ್ರಾಧಾನ್ಯತೆ ಇದೆ. ಹರಿಕಥೆಲಾಗಿರಬಹುದು ಮತ್ತು ಯಾವುದೇ ಒಂದು ಕೀರ್ತನೆಗಳಲ್ಲಾಗಿರಬಹುದು, ಸಂಗೀತ ಕಾರ್ಯಕ್ರಮಗಳಲ್ಲಿ ಮೆರುಗನ್ನ ಹೆಚ್ಚಿಸೋದು ವೈಲಿನ್ ವಾದ್ಯ ಅಲ್ವಾ? ಸೊ ಈ ವೈಲಿನ್ ಅನ್ನ ಸತತವಾಗಿ ಚಿಕ್ಕಂದಿನಿಂದ ಪ್ರಾರಂಭಿಸಿ ಈ ಒಂದು ವಿದೇಶದಲ್ಲೂ ಕೂಡ, US ದೇಶದಲ್ಲೂ ಕೂಡ ವೈಲಿನ್ ಅನ್ನ ತಾನು ತನ್ನ ಭಾಗವಾಗಿಸ್ಕೊಂಡಿರುವಂತಹ ವಿದ್ಯಾರ್ಥಿಯೊಬ್ರು ನಮ್ಮ ಜೊತೆ ಇದ್ದಾರೆ.
ಸೊ ಇವರ ಹೆಸರು ವಿಭಿನ್ನವಾಗಿದೆ. ನನಗಂತೂ ಹೇಳಿ ಖುಷಿ ಆಗತ್ತೆ. ಗೋವಿಂದ ಅಂತಿರೋ, ಮಾಧವ ಅಂತಿರೋ, ಗೋವಿಂದ ಮಾಧವ ಅವರು ನಮ್ಮ ಜೊತೆ ಇದ್ದಾರೆ. ಟೆಕ್ನಾಲಜಿ ಇನ್ ಮ್ಯೂಸಿಕ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಸೊ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ. ಸೊ ಟೆಕ್ನಾಲಜಿ ಇನ್ ಮ್ಯೂಸಿಕ್ನ ಆ ಒಂದು ಸ್ಟ್ರೀಮಲ್ಲಿ MS ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಇಲ್ಲಿ. ಈಗ ನೂತನವಾಗಿ ಬಂದಿದ್ದಾರೆ. ಸೊ ನಮ್ಮೊಟ್ಟಿಗೆ ಇರುವಂತಹ ಇಂದಿನ ಸಾಧಕರು, ವಾದ್ಯಗಾರರು, ಪಿಟೀಲು ವಾದಕರು ಗೋವಿಂದ್ ಮಾಧವ್ ಅವರನ್ನ ನಮ್ಮ ಒಂದು ಸಂದರ್ಶನಕ್ಕೆ ಬರಮಾಡ್ಕೊಳ್ಳೋಣ. ಗೋವಿಂದ್ ಮಾಧವ್ ಅವರು ರೆಡಿ ಆಗಿದ್ದಾರೆ, ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಹಾಗಾದ್ರೆ. ನಮಸ್ತೆ ಗೋವಿಂದ್ ಮಾಧವ, ಹೇಗಿದ್ದೀರಿ? ನಮಸ್ಕಾರ ಅಶ್ವಿನಿ ಆಂಟಿ, ನಾನು ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆರಾಮು. ನಿಮ್ಮನ್ನ ಇವತ್ತು ನಮ್ಮ ಸ್ವಗೃಹದಲ್ಲಿ ನವರಾತ್ರಿಯ ಒಂದು ವಿಶೇಷ ಸಂಚಿಕೆಯಾಗಿ ನೋಡ್ತಾ ಇರೋದು ಖುಷಿ ಆಗ್ತಾ ಇದೆ. ಮಾಧವ, ಎಷ್ಟು ಅದ್ಭುತವಾಗಿದೆ ಹೆಸರು. ಕೃಷ್ಣನನ್ನ ಕರೆಯೋ ಹಾಗೆ ಮಾಧವ ಅಂತ ಕರೆಯೋದು. ರೈಟ್. ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ನೀವು ಕೂಡ ನೋಡಿರ್ತೀರಿ. ಹೌದು. ಅಂಡ್ ನಮ್ಮ ಚಾನಲ್ ಅಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ವೈಲಿನ್ ಎಷ್ಟು ಪ್ರಿಯವಾದ ವಾದ್ಯ ಅದು. ನಾನು ಆಗ್ಲೇ ಇಂಟ್ರೋ ಹೇಳ್ಬಿಟ್ಟಿದ್ದೆ. ಸೊ ಈ ವಾದ್ಯವನ್ನ ನೀವು ಹೇಗೆ ಗುರ್ತಿಸ್ಕೊಂಡ್ರಿ ಅಂಡ್ ಅದರ ಒಂದು ಜರ್ನಿ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂಡ್ ನಮ್ಮ ಚಾನಲ್ ಅಲ್ಲಿ ನಮ್ಮ ಥೀಮ್ಗೆ ಸ್ವಾಗತ ಮಾಧವ. ಬಹಳ ಧನ್ಯವಾದಗಳು ಆಂಟಿ. ಮೊದಲನೇದಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ನನ್ನ ಧನ್ಯವಾದಗಳು. ಇದು ಖಂಡಿತ ನನ್ನ ಸುಕೃತ. ಇಂತಹ ನವರಾತ್ರಿಯಲ್ಲಿ ಈ ವಿದೇಶದಲ್ಲಿ ಕನ್ನಡಿಗರ ಮನೆಗೆ ಬಂದು ಈ ತರ ಊಟ ತಿಂಡಿ ಮಾಡಿ ಮಾತುಕತೆ ಮಾಡೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಧವ. ರೈಟ್ ಮಾಧವ, ನೀವು ಎಲ್ಲಿಯವರು ಅಂಡ್ ನಿಮ್ಮ ವಿದ್ಯಾಭ್ಯಾಸ ಯಾವ ಫೀಲ್ಡ್ ಅಲ್ಲಿ ಆಯ್ತು ಅಂಡ್ ಇಲ್ಲೂ ಕೂಡ ಉನ್ನತ ಶಿಕ್ಷಣಕ್ಕಾಗಿ MS ಗೆ ಬಂದಿದ್ದೀರಿ ಅಂತ ಕೇಳ್ಪಟ್ಟೆ. ಅಂಡ್ ಈ ಇಂಟ್ರೆಸ್ಟಿಂಗ್ ನಿಮ್ದು ಸ್ಟ್ರೀಮು MS ಇನ್ ಮ್ಯೂಸಿಕ್ ಟೆಕ್ನಾಲಜಿ ಅನ್ನೋದು. ಸೊ ಇದ್ರ ಬಗ್ಗೆ ಒಂಚೂರು ಇಂಟ್ರೋ ನಿಮ್ಮಿಂದನೇ ಕೇಳೋ ಆಸೆ. ಖಂಡಿತ. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ನಮ್ಮ ತಾಯಿ ಹಾಸನದವರು, ಹಾಗೆ ತಂದೆ ಬಸವಾಪಟ್ನ ಅಂತ. ಅದು ಓಕೆ. ಅರ್ಕಲ್ಗೂಡು ಗ್ರಾಮದಲ್ಲಿ ರುದ್ರಪಟ್ಟಣದ ಜೊತೆ ಓ. ಕಾವೇರಿ ದಡದಲ್ಲಿದೆ. ಹಾ. ಸೊ ತಂದೆ ಅಲ್ಲಿನವರು. ಹ್ಮ್. ನಮ್ಮ ತಂದೆ, ಅವರ ತಾತ, ಅವರ ತಂದೆ 7 ಜನರೇಷನ್ ಇಂದ 7 ಪೀಳಿಗೆಯಿಂದ ನಾವು ವೈದಿಕತನ ಪೌರೋಹಿತ್ಗೆ ಮಾಡ್ಕೊಂಡು ಬಂದಿರೋರು. ಭಾ, ನಮ್ಮ ಮಲ್ನಾಡೂರು ನೀವು ಹಾಗಾದ್ರೆ. ಹೌದು. ಓಕೆ. ಹಾಗೆ ತಾಯಿ ಸಂಗೀತ ಶಿಕ್ಷಣ ಇದ್ರಲ್ಲಿ ಮುಂದುವರಿದ್ದಾರೆ. ನಾನು ಬೆಂಗಳೂರಲ್ಲೇ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಆನಂತರ ನಾನು ಇಂಜಿನಿಯರಿಂಗ್ ಮಾಡಿದೆ. PS ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಡಿಗ್ರಿ ಮಾಡಿದೆ ಓಕೆ. ಬಿಟೆಕ್ ನಲ್ಲಿ. ಆನಂತರ ನಾನು 1 ವರ್ಷ ಕೆಲಸ ಮಾಡಿದೆ ಸ್ವರಾ ಸಿಸ್ಟಮ್ಸ್ ಅಂತ. ಓಕೆ. ಇಟ್ ಇಸ್ ಅ ಕಂಪನಿ ಬೇಸ್ಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ ವಿ ಮೇಡ್ ಮ್ಯೂಸಿಕಲ್ ಆಪ್ಸ್ ದಟ್ ಲೆಟ್ ಯೂಸರ್ಸ್ ಲರ್ನ್, ಕಂಪೋಸ್ ಅಂಡ್ ಪ್ರೊಡ್ಯೂಸ್ ಮ್ಯೂಸಿಕ್. ಆಪ್ಸ್ ಇನ್ ದ ಸೆನ್ಸ್ ಯಾವ ತರ ಅಪ್ಲಿಕೇಶನ್ಸ್ ಅಂದ್ರೆ ನೀವು ಮೊಬೈಲ್ ಹಾಗೆ ಕಂಪ್ಯೂಟರ್ ಅಲ್ಲಿ ಬಳಸುವಂತಹ ಅಪ್ಲಿಕೇಶನ್ಸ್. ಯಾವ್ದು ಒಂದೆರಡು ಹೆಸರು ಹೇಳಬಹುದಾ? ಖಂಡಿತ. ಅದು ತಾನ್ಪುರ ಡ್ರಾಯ್ಡ್ ಅಂತ. ಯಾರ್ಯಾರು ಹಾಡ್ತಾರೋ ಅಥವಾ ಶ್ರುತಿಗಾಗಿ ಬಳಕೆ ಮಾಡುವಂತಹ ಒಂದು ಅಪ್ಲಿಕೇಶನ್. ಸೊ ಅದನ್ನ ನೀವು ಬಿಲ್ಡ್ ಮಾಡಿದ್ರಾ? ಕರೆಕ್ಟ್, ಹೌದು. ವಾವ್, ವೀಕ್ಷಕರು ಎಷ್ಟು ಹೆಮ್ಮೆಯ ವಿಷಯ. ನಮ್ಮ ಮಾಧವ ಅವರು, ನಾವೆಲ್ಲರೂ ಸಂಗೀತ ಪ್ರಿಯರು, ಕಲಿಕೆಗೆ ಒಂದು ಬುನಾದಿಯನ್ನ ಸೃಷ್ಟಿ ಮಾಡಿದ, ಫೌಂಡೇಶನ್ ಅನ್ನ ಸೃಷ್ಟಿ ಮಾಡಿದಂತಹ ಒಂದು ಕಂಪನಿಯ ಭಾಗಿಯಾಗಿದ್ದಾರೆ ಅಂತ ಕೇಳಲಿಕ್ಕೆನೆ ಹಿಂಪಾಗಿದೆ. ರೈಟ್. ಹೌದು. ನಾನು ಇನ್ಫ್ಯಾಕ್ಟ್ ಅದನ್ನ ಬಹಳ ಹಿಂದಿನಿಂದ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಬಂದು ಟು ಬಿ ಕಾಂಟ್ರಿಬ್ಯೂಟಿಂಗ್ ಫೀಚರ್ಸ್ ಇನ್ ಟು ದಟ್ ಆಪ್ ತುಂಬಾ ಖುಷಿ ಆಯ್ತು ನನಗೆ. ವಾವ್. ಸೊ ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆ ಕಂಪನಿಯಲ್ಲಿ ವರ್ಕ್ ಮಾಡಿದ್ರಿ. ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಅಲ್ಲಿ? ಹತ್ತತ್ರ 1 ವರ್ಷ ವರ್ಕ್ ಮಾಡಿದೆ ಅಲ್ಲಿ. ವಾವ್. ಓಕೆ. ಸೊ ಇಲ್ಲಿ ಯಾವಾಗ ಬಂದ್ರಿ? ಸೊ ಇಲ್ಲಿ ನಾನು ಹತ್ತತ್ರ 1 ತಿಂಗಳಾಯ್ತು ಇವಾಗ ಬಂದು. ಓಕೆ. ಹೇಗನ್ಸುತ್ತೆ ಅಟ್ಲಾಂಟಾ ಮಾಧವ? ಬಹಳ ಚೆನ್ನಾಗಿದೆ, ಆದ್ರೆ ಮನೆ ಅಷ್ಟು ಚೆನ್ನಾಗಿಲ್ಲ. ಐ ಮಿಸ್ ಮೈ ಹೋಮ್. ಆಬ್ವಿಯಸ್ಲಿ ಎವ್ರಿವನ್ ವಿಲ್ ಮಿಸ್ ದ ಸೇಮ್ ಥಿಂಗ್. ಸೊ ಇಲ್ಲಿ ನೀವು ಯಾವ ಸ್ಟ್ರೀಮಿಗೆ ನೀವು ಕೋರ್ಸ್ ನ ತಗೊಂಡ್ ಬಂದ್ರಿ? ಟೆಕ್ನಾಲಜಿ ಇನ್ ಮ್ಯೂಸಿಕ್ ಅಂತ ಅಷ್ಟು ಮಾತ್ರ ನಂಗೆ ಗೊತ್ತಾಯ್ತು. ಹೌದು. ಸೊ ಅದ್ರ ಬಗ್ಗೆ ವಿವರಣೆ ನೀವೇ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಜಾರ್ಜಿಯಾ ಟೆಕ್ ನಲ್ಲಿ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಟೆಕ್ನಾಲಜಿ ಅಂತ, ಇದು ಒಂದು ಸ್ಟೆಮ್ ಕ್ಲಾಸಿಫಿಕೇಶನ್ ಗೆ ಬರುವಂತಹ ಒಂದು ಕೋರ್ಸ್. ವಾವ್, ಮಾಸ್ಟರ್ ಇನ್ ಇಂಟ್ರೆಸ್ಟಿಂಗ್. ಸೈನ್ಸ್ ಕೋರ್ಸ್ ಇದು. ರೈಟ್. ಸೊ ನನಗೆ ಈ ಫೀಲ್ಡ್ ಬಗ್ಗೆ ಹೇಗೆ ಪರಿಚಯ ಆಯ್ತು ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡುವಾಗ ಕೆಲವೊಂದು ಪ್ರಾಜೆಕ್ಟ್ ಐಡಿಯಾಗಳಿತ್ತು. ಹೇಗೆ ಒಂದು ಆಡಿಯೋ ಕೊಟ್ರೆ ಅದರಿಂದ ಹೇಗೆ ರಾಗ ಕಂಡುಹಿಡಿಯುವಂತಹ ಯಂತ್ರ ಹೇಗೆ ಮಾಡೋದು. ಸೊ ಸಿನ್ಸ್ ನಾನು ಒಂದು ಮೆಷಿನ್ ಲರ್ನಿಂಗ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬರೋದ್ರಿಂದ ಐ ಸ್ಟಾರ್ಟೆಡ್ ಸ್ಪೆಂಡಿಂಗ್ ಮೋರ್ ಟೈಮ್ ಇದನ್ನ ಹೇಗ್ ಮಾಡೋದು ಅಂತ ಯೋಚಿಸಿ. ಹಾಗೆ ನಾನು ಐ ಮೆಟ್ ಅ ಫ್ಯೂ ಪೀಪಲ್ ಆನ್ ದ ವೇ.
ಆ, ಹಾಗೆ ನನಗೆ ಈ ವಿಷಯದ ಬಗ್ಗೆ ಗೊತ್ತಾಯ್ತು ಹ್ಮ್. ದಟ್ ದೇರ್ ಇಸ್ ಅ ಫೀಲ್ಡ್ ಕಾಲ್ಡ್ ಮ್ಯೂಸಿಕ್ ಟೆಕ್ನಾಲಜಿ ಅಂತ. ಓ ವಾವ್, And then I ಇಂಟ್ರೆಸ್ಟಿಂಗ್. spoke to a lot of people. ಹಾ. I got to know Georgia Tech is one of the premier institutes to do research and ರೈಟ್ study ರೈಟ್ music tech. ರೈಟ್. So ಅದನ್ನ ನಾನು ಪರಿಗಣಿಸಿ application ಹಾಕಿ I was lucky to get in here. That's so There's sweet a of you. very Uh, coveted course because there are only about 16 to 18 people that they admit ಪ್ರತಿ wow, ವರ್ಷ. wow, wow. Congratulations for getting So the seat in such a popularized university. ಹೌದು ಹೌದು ಅದ್ರದ್ದೇ ಆದ ಒಂದು ಪ್ರಾಮುಖ್ಯತೆ ತುಂಬಾನೇ ಇದೆ ಅಟ್ಲಾಂಟಾ ಯೂನಿವರ್ಸಿಟಿಗೆ. ಹೌದು. ರೈಟ್. ಸೊ ಇದನ್ನ ಚೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದ್ರಿ. ಸೊ ಹೇಗ್ ನಡೀತಾ ಇದೆ ನಿಮ್ಮ ವಿದ್ಯಾಭ್ಯಾಸ? ಸೊ ಸದ್ಯಕ್ಕೆ ತುಂಬಾ ಇಷ್ಟ ಆಗ್ತಿದೆ ಕೋರ್ಸ್ ವರ್ಕ್. ಓಕೆ. ನಾನು ಇದನ್ನ ಪ್ರೈಮರಿಲಿ ಚೂಸ್ ಮಾಡಿದ್ದು ಉದ್ದೇಶ ಏನಂದ್ರೆ ಐ ಹಾ. ವಾಂಟೆಡ್ ಅ ಮೀನ್ಸ್ ಟು ಕಂಬೈನ್ ಸಂಗೀತ ಹ್ಮ್. ಹಾಗೆ ಟೆಕ್ನಾಲಜಿ. ವಾವ್, ಲಿಟ್ರಲಿ ಮ್ಯೂಸಿಕ್ ಅಂಡ್ ಟೆಕ್ನಾಲಜಿ ಇದು. ಸಂಗೀತ ಇನ್ ಟೆಕ್ನಾಲಜಿ ಅಂತ. ಎಸ್, ಹ್ಮ್. ಐ ವಾಂಟೆಡ್ ಟು ಕ್ರಿಯೇಟ್ a wedding between music and technology. So I chose this. My parents were really ಸೊ supportive. ಮಾಧವನಿಗೆ ಬರೋ ಪಾರ್ಟ್ನರು ಕೂಡ ಸಂಗೀತಗಾರರಾಗಿರ್ಬೇಕು ಅಂತ. ರೈಟ್. ಸೊ ಎಸ್, ವೆರಿ Yeah. ನೈಸ್, ವಿ ವಿಶ್ ದ ಸೇಮ್. Thank you, thank ರೈಟ್. you. ಸೊ ಎಸ್ ಮಾಧವ ಅವರೇ, ಈ ವೈಲಿನ್ ಅಂತೂ ಎಲ್ಲಾ ಕಡೆನೂ ಬೇಕಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್. ತ್ಯಾಗರಾಜರ ಆರಾಧನೆಯಲ್ಲಾಗಿರಬಹುದು, ಎಂಥದೇ ಕಚೇರಿ, ಸಂಗೀತ ಸಮಾರಂಭಗಳಲ್ಲಿ, ಸಂಗೀತಗಾರರ ಸಮ್ಮೇಳನದಲ್ಲಿ ಒಂದು ವಾದ್ಯ ಇರಬೇಕು ಅಂತಂದ್ರೆ ವೈಲಿನ್ ಕೂಡ ಒಂದು ಭಾಗಿಯಾಗಿರತ್ತೆ, ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಹೌದು. ಸೊ ಈ ವೈಲಿನ್ ಅನ್ನೋ ವಾದ್ಯನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದರ ಹಿನ್ನೆಲೆ ಕೇಳ್ಬೇಕು. ಯಾವಾಗ ಕಲಿಯೋದಕ್ಕೆ ಪ್ರಾರಂಭ ಆಯ್ತು? ಏನು ಪ್ರೇರಣೆ ಆಯ್ತು, ಉತ್ತೇಜನ ಆಯ್ತು? ಇದೆಲ್ಲ ನೀವು ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ. ಖಂಡಿತ. ಸೊ ಮೊದಲಿಗೆ ಸ್ವಲ್ಪ ಪಿಟೀಲು ಅಂದ್ರೆ ವಯಲಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಎಸ್ ಪ್ಲೀಸ್. ಸೊ ವಯಲಿನ್ ಇಸ್ ಪ್ರೈಮರ್ಲಿ ಅ ವೆಸ್ಟರ್ನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಕರೆಕ್ಟ್. ಸೊ ಇದು ಹೇಗೆ ನಮ್ಮ ಭಾರತ ದೇಶಕ್ಕೆ ಬಂತು, ಪ್ರವೇಶ ನೀಡ್ತು ಅಂತ ಹೇಳಿದ್ರೆ ಹ್ಮ್. ಬಹಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಎಸ್. ಆ, ಆ, ಮುತ್ತುಸ್ವಾಮಿ ದೀಕ್ಷಿತರ್ ಅವರ ಅವರ ಸಹೋದರ ಬಾಲುಸ್ವಾಮಿ ದೀಕ್ಷಿತರ್ ಅವರು ಹ್ಮ್. ಬ್ರಿಟಿಷ್ ಮಾರ್ಚಿಂಗ್ ಬ್ಯಾಂಡ್ಸ್ ನುಡಿಸುವಾಗ ಅವರು ಹೇಗೆ ಎಲ್ಲ ಹ್ಮ್. ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಜೊತೆಲೆ ಅವರು ಸಂಗೀತ ಪ್ರಯೋಗ ಮಾಡ್ತಿದ್ರು ಮಾರ್ಚಿಂಗ್ ಅಲ್ಲಿ. ಹ್ಮ್. ಆ ಸಂದರ್ಭದಲ್ಲಿ ಅವರು ಈ ವಯಲಿನ್ ಅನ್ನೋ ಒಂದು ಯಂತ್ರ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನೋಡಿ ಹ್ಮ್. ಅವರಿಗೆ ಬಹಳ ಇದು ಉತ್ತೇಜನ ನೀಡ್ತು. ಇದು ಹ್ಮ್. ಹೇಗಿದೆ, ಹೇಗೆ ಇನ್ಸ್ಟ್ರೂಮೆಂಟ್ ಹ್ಮ್. ಹೇಗೆ ಸೌಂಡ್ ಪ್ರೊಡ್ಯೂಸ್ ಆಗ್ತಿದೆ, ಹ್ಮ್. ಇದನ್ನ ಯಾಕೆ ನಾವು ಶಾಸ್ತ್ರೀಯ ಕರ್ನಾಟಕ ಸಂಗೀತಕ್ಕೆ ಬಳಸ್ಕೋಬಾರ್ದು ಅಂತ. ಎಸ್. ಸೊ ಆ ನಂತರ ಉಲ್ಲೇಖ ಇದೆ ಹೇಗೆ ಅದು ನಿಧಾನಕ್ಕೆ ಇಂಡಿಯನ್ ಮ್ಯೂಸಿಕ್ ಅಂದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಪ್ರವೇಶ ನೀಡ್ತು ಅಂತ. ಹ್ಮ್. ಸೊ ಅಲ್ಲಿಂದ ವಿ ಹ್ಯಾವ್ ಕಮ್ ಅ ಲಾಂಗ್ ವೇ ನೌ. ಎಸ್ ಎಕ್ಸಾಕ್ಟ್ಲಿ. ನೌ ವಯಲಿನ್ ಈಸ್ ಅ ಸ್ಟೇಪಲ್ ಇನ್ ಆಲ್ ದ ಇಂಡಿಯನ್ ಕಾನ್ಸರ್ಟ್ಸ್. ಸೊ ಒಂಥರ ಸಮ್ಮಿಶ್ರ ವಾದ್ಯ ಅಂದ್ರೆ ಇದು ತಪ್ಪಾಗಲ್ಲ. ಹೌದು ತಪ್ಪಾಗ್ಲಿಕ್ಕಾಗಲ್ಲ ಅನ್ಸುತ್ತೆ ನನ್ಗೆ. ಯಾಕಂತಂದ್ರೆ ಆ, ಪಾಶ್ಚಾತ್ಯರಿಗೂ ಪ್ರಿಯವಾಗಿರುವಂತಹ ವಾದ್ಯ ನಾನು ಆಗ್ಲೇ ಹೇಳ್ಬಿಟ್ಟೆ. ಹೌದು ಸೊ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಈ ವಾದ್ಯ ಇಲ್ಲ ಅಂದ್ರೆ ಹೌದು ಅಪೂರ್ಣ ಸಂಗೀತ ಕಾರ್ಯಕ್ರಮ. ರೈಟ್. ಹೌದು ಇದು ಪಿಟೀಲು ಚೌಡಯ್ಯ ಅವರ ಕಾಲದಿಂದಲೂ ಕೂಡ ನಿಜ. ಅವರು ಎಷ್ಟು ವಿಶೇಷವಂತರು ಅಂದ್ರೆ 7 ತಂತಿಗಳ ಪಿಟೀಲನ್ನ ನುಡಿಸಿದಂತವ್ರು ಅವರು, ಹೌದು ಮಹಾನುಭಾವರು. ಹೌದು ಸೊ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಬರೋಣ. ಬಟ್ ನಿಮ್ಮ ಒಂದು ಹಂತದ ಒಂದು ಜರ್ನಿ ಬಗ್ಗೆ ಕೇಳೋಣ ಅಂತ ಆಸೆ. ಲೈಕ್ ಪಿಟೀಲ್ ನೀವು ಯಾವಾಗ ಆಯ್ಕೆ ಮಾಡ್ಕೊಂಡ್ರಿ, ಹೇಗಾಯ್ತು? ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದ್ರೂ ಸಂಗೀತಗಾರರಿದ್ದಾರಾ, ಹೇಗೆ ಅಂತ? ಹೌದು. ಸೊ ನಾನು ಹತ್ತತ್ರ ಒಂದು 2 ವರ್ಷ ಏಜ್ ಇದ್ದಾಗ ಆ ಟೈಮಿಂದ ನಮ್ಮ ತಂದೆ ತಾಯಿ ಹೇಳೋದು ನಾನು ತುಂಬಾ ರಾಗಗಳನ್ನ ಗುರುತು ಹಿಡಿಯೋದು ಅಂದ್ರೆ ಐಡೆಂಟಿಫಿಕೇಶನ್ ತುಂಬಾ ಮಾಡ್ತಿದ್ದೆ ಅಂತ. ವಾವ್. ಹಾ. ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಸಂಗೀತಗಾರರು. ಓ, ನಿಮ್ಮ ತಾಯಿ ದೊಡ್ಡ ಕಲಾವಿದರು ಅಂತ ಕೇಳ್ಪಟ್ಟೆ. ಹೌದು ಅವ್ರ ಬಗ್ಗೆ ಹೌದು ಒಂದೆರಡು ಮಾತು ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಖಂಡಿತ. ನಮ್ಮ ತಾಯಿ ಶ್ರೀಮತಿ ಡಾಕ್ಟರ್ ಸಂಧ್ಯಾ ಶಂಕರ್ ಅಂತ. ಎಸ್. ಅವರು ಅವರ ವಿದ್ವತ್ ಎಂ ಎಲಿ ಗೋಲ್ಡ್ ಮೆಡಲಿಸ್ಟ್ ಬ್ಯಾಂಗ್ಳೂರ್ ವಾವ್ ಯೂನಿವರ್ಸಿಟಿಯಿಂದ. ವಾವ್. ಅಮ್ಮ ನಮಸ್ಕಾರ ನಿಮ್ಗೆ. ವಿಡಿಯೋ ನೋಡ್ತಾ ಇದ್ದೀರಿ. ನಿಮ್ಮ ಮಗ ನೋಡಿ ಎಷ್ಟು ಚೈತನ್ಯ ಪೂರ್ವವಾಗಿ ನಿಮ್ ಬಗ್ಗೆ ಗೌರವದಿಂದ ಹೇಳ್ತಾ ಇದ್ದಾರೆ. ಇಂಥ ಮಗನನ್ನ ಪಡೆದಂತವ್ರು ನೀವು, ಇಂಥ ಪುಣ್ಯವಂತರು ನೀವು. ಎಸ್. ಹೌದು. ಅವರು ಹಾಗೆ ಅವರ PhD ಶಾಸ್ತ್ರೀಯ ಸಂಗೀತದಲ್ಲಿ ಮಾಡಿ ಹ್ಮ್. ಅವರು ಸಂಗೀತವನ್ನ ಹತ್ತತ್ರ 30 ವರ್ಷಗಳಿಂದ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಡ್ತಿದ್ದಾರೆ. ಹ್ಮ್. ಸೊ ಮೈ ಜರ್ನಿ ಆಫ್ ಕೋರ್ಸ್ ಸ್ಟಾರ್ಟೆಡ್ ಫ್ರಮ್ ದೇರ್. ಹ್ಮ್. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಹಾಡಿದ್ರೆ ಯಾವ್ದಾದ್ರು ಮೆಲೋಡಿ ಹ್ಮ್. ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಏನಾದ್ರೂ ಸಂಗೀತ ಕೇಳಿದ್ರೆ ಇಮಿಟೇಟ್ ಮಾಡ್ತಾ ಇದ್ರಿ? ಹೌದು, ಇಮಿಟೇಟ್ ಹಾಗೆ ಅದ್ರ ಹಿಂದೆ ಇರೋ ಸ್ವರವನ್ನ ಹೇಳ್ತಿದ್ದೆ ಅಂತ ನಮ್ಮ ತಂದೆ ತಾಯಿ ಹೇಳ್ತಾರೆ. ಅಂದ್ರೆ ರಕ್ತಗತವಾಗಿ ಸಂಗೀತವು ಶಾರದೆ ನಾಲಿಗೆ ಮೇಲೆ ನುಡಿತಾ ಇದ್ಲು ಅಂತ. ಹೌದು. ಹ್ಮ್. ಆಕ್ಚುಲಿ ನಮ್ಮ ಅಜ್ಜಿ ಶ್ರೀಮತಿ ಸತ್ಯಭಾಮ ಅವರು
ಹಾ ಅವರು ಇಡೀ ದಿವಸ ಹಾಡ್ಕೊಂಡು ಪೂಜೆ ಕೆಲಸ ಮಾಡ್ಕೊಂಡು ಇರ್ತಿದ್ರು. ಸೊ ಹಾ ಅವರಿಗೆ ಅವರು ಫಾರ್ಮಲ್ ಆಗಿ ಸಂಗೀತ ಶಿಕ್ಷಣ ಪಡೆದೇ ಇದ್ರು, ಹಾ ಬಹಳ ಆಸಕ್ತಿ ಅವ್ರ ಸಂಗೀತದ ಮೇಲೆ, ದೇವ್ರ ಅಬ್ಬಾ ಮೇಲೆ ಭಕ್ತಿ. ಎಸ್ ಸೊ ಅಲ್ಲಿಂದ ನಮ್ಮ ತಾಯಿ ಹಾಗೆ ದೊಡ್ಡಮ್ಮಂದಿರು ಎಲ್ಲ ನಮ್ಮ ಕುಟುಂಬಕ್ಕೆ ಹ್ಮ್ ಹರಡಿತು. ನಮ್ಮ ತಾಯಿ ಅದನ್ನ ಫಾರ್ಮಲ್ ಆಗಿ ಕಲ್ತು, ಆ ಸೊ ಹೌದು, ಅವರ ಗರ್ಭದಿಂದ ಹಾ ರಕ್ತಗತವಾಗಿ ಏನೋ ಸೊ ದೇವರ ಕೃಪೆ. ಅವರು ಸಂಗೀತಗಾರರು ಅಥವಾ ನಾಟ್ಯ ಕಲಾವಿದರು ಅಂತನೂ ಆ, ಹೌದು, ಇಲ್ಲ, ಅವರು ಸಂಗೀತಗಾರರು. ಸೊ ಹ್ಮ್ ಶಾಸ್ತ್ರೀಯ ಸಂಗೀತ ಪರ್ಫಾರ್ಮ್ ಮಾಡಿ ಹಾಗೆ ಹೇಳ್ಕೊಡ್ತಿದ್ದಾರೆ. ವೆರಿ ನೈಸ್ ಗುಡ್ ಟು ನೋ ಇಂತಹ ಅಮ್ಮನನ್ನ ಪಡೆದ ಮಗ ನೀವು ಹೌದು. ಎಷ್ಟು ಪುಣ್ಯವಂತರು ಸೊ ರೈಟ್ ಸೊ ಎಸ್ ಆಗ ನೀವು ಸಂಗೀತ ಏನೋ ನಿಮ್ಗೆ ಬಾಲ್ಯದಲ್ಲೇನೆ ಜೊತೆಯಾಗಿ ಬಂದ್ಬಿಡ್ತು ಬಟ್ ಈ ಹೌದು, ವಾದ್ಯದ ಒಂದು ಹಿನ್ನೆಲೆ ಏನು ಕರೆಕ್ಟ್. ಸೊ ಈ ತರ ಸಂಗೀತ ಕೇಳಿ ಮನೆ ಯಾವಾಗ್ಲೂ ನಾನು ಸಂಗೀತ ಕೇಳ್ತಾನೆ ಇದ್ವಿ. ಕರೆಕ್ಟ್ ಹಾಗೆ ನಮ್ಮ ತಂದೆ ಶಂಕರ್ ಬಾದ್ಯಾರ್ ಅವರು ವೇದ, ಸೊ ಅವರು ಪೌರೋಹಿತ್ಯ ಮಾಡೋದ್ರಿಂದ ಒಂದು ವೇದ ಮತ್ತು ಎಸ್ ನಾದ ಸಮ್ಮಿಶ್ರಣ ನಮ್ಮ ಮನೆಯಲ್ಲಿ ಕಂಡು ಬಂತು. ಎಸ್ ನಾನು ಹತ್ತತ್ರ 5 ವರ್ಷ ವಯಸ್ಸಿದ್ದಾಗ ನಮ್ಮ ತಂದೆ ತಾಯಿ ನಿರ್ಧಾರ ತಗೊಂಡು, ಆ ಈ ತರ ಇವನಿಗೆ ಆಸಕ್ತಿ ಇದೆ, ಸ್ವರ ಜ್ಞಾನ ಇದೆ ಇವನಿಗೆ, ಇವನಿಗೆ ವೈಲಿನ್ ಪಿಟೀಲನ್ನ ಕಲ್ಸೋಣ ಅಂತ ಅವರು ಡಿಸೈಡ್ ಮಾಡಿದ್ರು ಲಕ್ಕೀಲಿ. ಹಾಗೆ ಡಿಸೈಡ್ ಮಾಡಿ ನನ್ನ ಮೊದಲನೇ ಗುರುಗಳು ಶ್ರೀಮತಿ ಲಾಲ್ಗುಡಿ ರಾಜಲಕ್ಷ್ಮಿ ಮಾಮಿ ಅವರು. ಸೊ ಅವ್ರ ಹತ್ರ ನನಗೆ ಪಾಠಕ್ಕೆ ಸೇರ್ಸಿದ್ರು. ಸೊ ಮಾಮಿ ಹತ್ರ ನಾನು 5 ವರ್ಷ ಇಂದ 8 ವರ್ಷ ವಯಸ್ಸಿದ್ದಾಗ ನಾನು ಕಲ್ತೆ. ಅಬ್ಬಾ ಹಾ ಸೊ ಮಾಮಿ ಮೊದಲು ನನ್ನನ್ನ ವಿಚಾರಿಸಿ ನೋಡಿ, ಆ ಏನ್ ಜ್ಞಾನ ಇದೆ ಇವನಲ್ಲಿ ಅಂತ ಆ ಪೊಟೆನ್ಶಿಯಲ್ ಎಲ್ಲ ಚಿಕ್ಕ ನೋಡಿ. ವಯಸ್ಸಲ್ಲೇನೆ ಒಂದು ಹೌದು, ಶ್ರದ್ಧೆ ಇದ್ದಿದ್ದು ತುಂಬಾ ಹೌದು, ಆಶ್ಚರ್ಯ ಆಗತ್ತೆ ಕೇಳ್ಲಿಕ್ಕೆ ಹೌದು. ಆ ಶ್ರದ್ಧೆ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗೆ. ಯಾಕೆ ಅಂತ ಹೇಳ್ತೀನಿ. ಹ್ಮ್ ಯಾಕೆಂದ್ರೆ ಮಾಮಿ ತುಂಬಾ ಸ್ಟ್ರಿಕ್ಟ್. ಅವರು ಹೇಗೆ ಕ್ಲಾಸ್ ಮಾಡ್ತಾರೆ, ರೈಟ್ ಅವರು ಲಾಲ್ಗುಡಿ ಜಯರಾಮನ್ ಅವರನ್ನ ನೀವು ಕೇಳಿರ್ಬಹುದು. ಎಸ್ ಪಿಟೀಲಲ್ಲಿ ಎಸ್ ಎಸ್ ಸ್ಟಾಲ್ವರ್ಟ್ ಮಾಸ್ಟ್ರೋ, ಲೆಜೆಂಡ್ರಿ ಅವರು. ಎಸ್ ಎಸ್ ಅವರ ತಂಗಿ ಇವರು. ವಾವ್ ಸೊ ಅಂತಹವ್ರ ಜೊತೆ ಅವರು ದಿನ ಪ್ರಾಕ್ಟೀಸ್ ಮಾಡ್ತಾ, ಹಾಗೆ ಅವ್ರ ಜೊತೆ ನುಡ್ಸಿ ಆ ಅಂತ ದಿಗ್ಗಜರಲ್ಲಿ ಪಳಗಿರೋದ್ರಿಂದ ನಮ್ಮ ಅವರಿಗೆ ಇದು ಸೌಭಾಗ್ಯ. ಸರಾಗವಾಗಿ ಬಂದ್ಬಿಡತ್ತೆ ಅಂತ ಹೌದು, Right. ಮನೆತನದಲ್ಲೇ ಇದೆ ನಾದ ಹೌದು. ವೇದ ಸ್ವರ ಮತ್ತು ವಾದ್ಯದ ಮಿಶ್ರಣ ಹೌದು. ಎಸ್ ಸೊ ಹೇಗೆ ಜರ್ನಿ ಶುರು ಆಯ್ತು ಅಂದ್ರೆ, ದಿನ ನನಗೆ 6 ಗಂಟೆ 5:30 ಕ್ಲಾಸ್ ಇರೋದು ಬೆಳಗ್ಗೆ. ಓ ಸೊ ನನ್ನ ತಾಯಿ ನನ್ನನ್ನ ಬೆಳಿಗ್ಗೆ ಕರ್ಕೊಂಡು ಹೋಗ್ತಿರು, ಏಳಿಸ್ಬಿಟ್ಟು. ಅಫ್ಕೋರ್ಸ್ ನಾನು ಚಿಕ್ಕ ಹುಡುಗ, ಎಸ್ ನನಗೆ ನಿದ್ದೆ ಅಂದ್ರೆ ಬಹಳ ಇಷ್ಟ. ನಾನು ಎಷ್ಟೊಂದು ಬಾರಿ ಗಾಡಿಲೇ ಈ ತರ ನಿದ್ದೆ ಮಾಡ್ಕೊಂಡು ಹೋಗಿರೋದು ಉಂಟು. ಓ ಪಾಪ ಮೈ ನನ್ನ ಗಾಡ್ ತಾಯಿ ಏಳ್ಸಿ ಕರ್ಕೊಂಡು ಹೋಗಿ ಪಾಪ ಪಾಠ ಹೇಳಿಸಿ, ಅಲ್ಲಿಂದ ಬಂದು ಯೋಗಾಭ್ಯಾಸ ಇದನ್ನೆಲ್ಲ ಹ್ಮ್ ಮಾಡಿಸಿ, ಹ್ಮ್ ಆನಂತರ ಅವರು ಅಡುಗೆ ತಯಾರಿ ಎಲ್ಲ ಮಾಡಿ ಹ್ಮ್ ನಮ್ಮನ್ನ ಸ್ಕೂಲಿಗೆ ರೆಡಿ ಮಾಡಿಸಿ. ಸ್ಕೂಲಿಗೆ ರೆಡಿ ಮಾಡ್ಬೇಕಾದ್ರೂನು ರೆಕಾರ್ಡಿಂಗ್ ಅಂದ್ರೆ ಸ್ಟೀರಿಯೋದಲ್ಲಿ ನಾವ್ ಯಾವಾಗ್ಲೂ ಆದಿತ್ಯ ಹೃದಯ, ಹನುಮಾನ್ ಚಾಲಿಸ, ವಿಷ್ಣು ಸಹಸ್ರನಾಮ, ಸಂಗೀತ, ಹ್ಮ್ ಸೊ ಇದನ್ನ ಹಾಕ್ತಾನೆ ಇದ್ರು. ಹ್ಮ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ನಾನು ನಮ್ಮ ಅಣ್ಣ ಇಬ್ರು, ನಮ್ಮ ಅಣ್ಣನೂ ಸಂಗೀತದಲ್ಲಿದ್ದಾನೆ, ಅವನು ಮೃದಂಗ ನುಡಿಸ್ತಾನೆ, ಅವನು ಹ್ಮ್ ಹಾಡ್ತಾನೆ. ಹ್ಮ್ ಸೊ ಕಲ್ಸಿ ಆಮೇಲೆ ಮಧ್ಯಾಹ್ನ ಬಿಸಿ ಬಿಸಿ ಊಟ, ನಮ್ಮ ಮನೆಗೆ ಸ್ವಲ್ಪ ಶಾಲೆ ಹತ್ರ ಇತ್ತು. ಓ ಸೊ ಬಿಸಿ ಬಿಸಿ ಊಟ ತಂದು ಕೊಟ್ಟು ಸುಭಿಕ್ಷವಾಗಿ ನಿಮ್ಮನ್ನ ಸಾಕಿದ್ದಾರೆ ನಿಮ್ಮಮ್ಮ ಖಂಡಿತ. ಹ್ಮ್ ಹಾಗೆ ಮನೆಗ್ ಬಂದ್ಮೇಲೆ ಆಮೇಲೆ ಪ್ರಾಕ್ಟೀಸ್ ಶುರು. ಓ ಗಾಡ್ ಮನೆಗ್ ಬಂದ ನಂತರ ದಿನ ಒಂದು 3-4 ಗಂಟೆ ಕಾಲ ಸೊ ಪ್ರಾಕ್ಟೀಸ್. ನೀವು ನಿಮ್ಮ ಮಾಮಿಯಿಂದ ನೀವು ಗುರುಗಳಿಂದ ಶುರು ಮಾಡಿದ್ರಿ ಮತ್ತೆ ಹೈಯರ್ ವಿದ್ಯಾಭ್ಯಾಸಕ್ಕೆ ಯಾರನ್ನ ನೀವು ಮೊರೆ ಹೋದ್ರಿ ಅಂತ ಕರೆಕ್ಟ್. ಸೊ ನಾನು ಹತ್ತತ್ರ 3-4 ವರ್ಷ ಆದ್ಮೇಲೆ ಮಾಮಿ ಅವರು ಕೊಯಂಬತ್ತೂರ್ಗೆ ಶಿಫ್ಟ್ ಆಗ್ಬೇಕಾಗ್ ಬಂತು. ಓಕೆ ಸೊ ಇದು ಹತ್ತತ್ರ 2007-2008 ಕಾಲ. ಆ ವಾವ್ ಕಾಲದಲ್ಲಿ ಮೊಬೈಲ್ ಎಲ್ಲ ಜಾಸ್ತಿ ಇರ್ಲಿಲ್ಲ. ಎಸ್ ಆಗಿಲ್ಲಿತ್ತು ಮೊಬೈಲ್ಗಳೆಲ್ಲ ಸಂಪರ್ಕ ಇರ್ಲೇ ಇರ್ಲಿಲ್ವಲ್ಲ ಹಾ ಕರೆಕ್ಟ್. ಹ ಸೊ ಆ ರೀತಿ ಆ ಕಾರಣದಿಂದ ನಾನು ವಿದುಷಿ ಶ್ರೀಮತಿ ಶಾರ್ಲತಾ ರಾಮಾನುಜಂ ಅವರ ಬಳಿ ಹ್ಮ್. ವಯಲಿನ್ ಅಭ್ಯಾಸಕ್ಕೆ. ಬೆಂಗಳೂರಲ್ಲೇ ಹೌದು, ಓ ವಾವ್ ಅವರು ಹ ಅವಾಗ ಗಿರಿನಗರ ಬೆಂಗಳೂರಲ್ಲಿದ್ರು. ಹ ಹಾಗೆ ಕೆಲ ಸಮಯ ಹುಬ್ಳಿ ಅಲ್ಲಿಗೂ ಓಡಾಡ್ತಿದ್ರು. ಸೊ ಓಕೆ ಹ ಆಫ್ಲೈನ್ ಕ್ಲಾಸಸ್ ಹಾಗೆ ಸ್ಕೈಪ್ ನ ಮೂಲಕ, ಟೆಲಿಫೋನ್ ನ ಮೂಲಕ ಕಲ್ತ್ಕೊಂಡು ವಾವ್ ಇವಾಗ ಹತ್ತತ್ರ ಆ ಹಾ 16-17 ವರ್ಷ ಈ ಆಗಿದೆ. ಸಂಗೀತದಲ್ಲಾದ್ರೆ ಆ, ಆ, ಹಂತಗಳಿರುತ್ತಲ್ವಾ ಹೌದು, ವಿದ್ವತ್ ತನಕ ಕರೆಕ್ಟ್, ನಿಜ, ಅಲ್ವಾ ಹೌದು. ಸೊ ನಿಮ್ದು ಯಾವ ಹಂತದಲ್ಲಿ ವಾದ್ಯದಲ್ಲಿ ಇದೆ ಅಂತ ಸೊ ಇದು ಸ್ವಲ್ಪ ಫನಿ ಸ್ಟೋರಿ. ಯಾಕಂದ್ರೆ ನನಗೆ ವೈಲಿನ್ ನಲ್ಲಿ ಯಾವ ಎಕ್ಸಾಮ್ ಆಗಿಲ್ಲ, ಒಂದೇ ಒಂದು ಎಕ್ಸಾಮ್ ಕೂಡ ಆಗಿಲ್ಲ ಇಲ್ಲಿ ತನಕ. ಓ ವಾವ್ ಹಾ ಇಂಟ್ರೆಸ್ಟಿಂಗ್ ಹೌದು, ಆದ್ರೆ ವೋಕಲ್ ನಲ್ಲಿ ಜೂನಿಯರ್ ಎಕ್ಸಾಮ್ ಆಗಿದೆ. ಓಕೆ ನೀವ್ ಹೇಳ್ದಂಗೆ ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್, ಹಾಗೆ ವಿದ್ವತ್, ಈ ತರ ಬಹಳ ಹಂತಗಳಿದೆ. ಅದು ವೈಲಿನ್ ನಲ್ಲೂ ಇನ್ಸ್ಟ್ರೂಮೆಂಟ್ ಅಲ್ಲೂ ಕೂಡ ಹೌದು, ಇರತ್ತಲ್ವಾ ಹೌದು, ಹ್ಮ್ ಶಾಸ್ತ್ರೀಯ ಹ್ಮ್ ಸಂಗೀತದಲ್ಲಿದೆ. ಹ್ಮ್ ವೋಕಲ್ ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಜೂನಿಯರ್ ಹತ್ತತ್ರ ಒಂದ್ 10-12 ವರ್ಷದ ಹಿಂದೆ ಮಾಡ್ಕೊಂಡೆ. ಆದ್ರೆ ಆ ನಂತರ ಸೀನಿಯರ್ ಆಗಿಲ್ಲ. ವೋಕಲ್ ಅಂದ್ರೆ ನಿಮ್ ತಾಯಿನೇ ಗುರು ಆಗಿರ್ತಾರೆ ಹೌದು, ನಿಜ ಎಸ್ ನಿಜ.
ಅವ್ರೆ. ಎಸ್ ಎಸ್ ಓಕೆ. ಬಟ್ ವೈಲಿನ್ ಅಲ್ಲಿ ಯಾವುದೇ ತರಹದ ಎಕ್ಸಾಮ್ ಆಗಿಲ್ಲ. ಸೊ ಏನಾದ್ರೂ ಇದೆಯಾ, ಆಸೆ ಇದೆಯಾ ವೈಲಿನ್ ನಲ್ಲಿ ಎಕ್ಸಾಮಿನೇಷನ್ ಮಾಡ್ಕೋಬೇಕು, ಅಥವಾ ಇಲ್ಲಿ ಈ ದೇಶದಲ್ಲಿ ವೈಲಿನ್ ಕಲ್ತ್ಕೋಬೇಕು ಅನ್ನೋದೇನಾದ್ರೂ, ಲೈಕ್ ಇಲ್ಲಿಯ ಪಾಶ್ಚಾತ್ಯದ ಸಂಗೀತವನ್ನ ಕಲ್ತ್ಕೋಬೇಕು ಅನ್ನೋದು ಏನಾದ್ರು ಒಂದು ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಏನಾದ್ರು ಇದೆಯಾ? ಖಂಡಿತ ಖಂಡಿತ ಇದೆ. ನನಗೆ ಎಕ್ಸಾಮ್ ಬಳಿ ಅಷ್ಟೊಂದು ಏನು ಆಸಕ್ತಿ ಇಲ್ಲ ವೈಲಿನ್ ಅಲ್ಲಿ ಮಾಡ್ಕೋಬೇಕು ಅಂತ. ನನಗೆ ದೇವರಿಗೆ ವೈಲಿನ್ ನುಡ್ಸೋದು, ವೈಲಿನ್ ಅಲ್ಲಿ ದೇವರನ್ನ ಕಾಣೋದು ಅದರಲ್ಲೇ ಜಾಸ್ತಿ ಖುಷಿ. ಅಬ್ಬಾ. ಬಟ್ ಖಂಡಿತವಾಗಿ ಇಲ್ಲಿ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಇದನ್ನೆಲ್ಲ ಅಭ್ಯಾಸ ಮಾಡುವುದು, ಕೇಳೋದು, ಅದನ್ನ ಕರೆಕ್ಟ್. ಹೇಗೆ ನಾವು ಇನ್ಕಲ್ಕೇಟ್ ಮಾಡ್ಕೋಬಹುದು ನಮ್ಮ ಮ್ಯೂಸಿಕ್ ಗೆ ಅಂತ ಒಂದು ಐಡಿಯಾ ಖಂಡಿತ ಇದೆ. ಎಸ್. ಸೊ ಮಾಧವ್ ಅವರೇ, ನೀವು ಟೆಕ್ನಾಲಜಿ ಮ್ಯೂಸಿಕ್ ಅಂತ ಕಲ್ತಿರೋದ್ರಿಂದ, ಆ ಸ್ಟ್ರೀಮ್ ಅಲ್ಲಿ ಇರೋದ್ರಿಂದ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ವೈಲಿನ್. ಆಸ್ ಈ ವೈಲಿನ್ ಇನ್ಸ್ಟ್ರೂಮೆಂಟ್ ಹೇಗಿರುತ್ತೆ, ಅದರ ಸ್ಟ್ರಕ್ಚರ್ ಬಗ್ಗೆ ಒಂಚೂರು ವಿವರಣೆ ಕೊಡ್ಲಿಕ್ಕಾಗತ್ತಾ ಅಂತ? ಖಂಡಿತ. ಇದು ಪುಟ್ಟು ವಾದ್ಯ. ಈ ವಾದ್ಯನ ನೀವು ಭಾರತದಿಂದನೇ ತಂದಿದ್ರಾ ಅಥವಾ ಇಲ್ಲೇನಾದ್ರು ತಗೊಂಡ್ರಾ, ಏನ್ ಕತೆ ಅಂತ? ಇಲ್ಲ ಇಲ್ಲ, ಇದು ಭಾರತದಿಂದಾನೇ ತಂದಿದ್ದು, ನನ್ನ ಜೊತೆನೆ ಫ್ಲೈಟ್ ಅಲ್ಲಿ ತಂದೆ. ಓ, ಇದು ಬಿಡ್ತಾರಾ ಫ್ಲೈಟ್ ಅಲ್ಲಿ? ಹೌದು ಹೌದು. ನಾನು ನನಗೂ ಸ್ವಲ್ಪ ಕಳಮಳ ಇತ್ತು ಬಿಡ್ತಾರಾ ಇಲ್ವಾ ಅಂತ. ಆಹಾ. ಬಟ್ ಅವ್ರಂಗೆ ರಿಕ್ವೆಸ್ಟ್ ಮಾಡಿ ಖಂಡಿತ ಇದು ಫ್ರೆಜೈಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ, ಹ್ಮ್. ಇದು ನಾನು 2 ವರ್ಷದ ಹಿಂದೆ ಪರ್ಚೇಸ್ ಮಾಡಿದಂತಹ ವೈಲಿನ್. ಇದು ವಾವ್. ಇಟ್ ಇಸ್ ಅ ಸ್ಲೋವಾಕಿಯನ್ ವೈಲಿನ್. ಇಟ್ ಇಸ್ ಮೇಡ್ ಇನ್ ಓಕೆ. ಸ್ಲೋವಾಕಿಯಾ. ಓ ಮೈ ಗಾಡ್. So I have bought it about 2-3 years ago, and I ದಟ್ಸ್ ಸೋ really love it. ನೈಸ್. ಏನಂತ ಹೇಳ್ತಾರೆ ಇದಕ್ಕೆ? ಇದು ವೈಲಿನ್ಗೆ ಏನಂತ ಸಂಬೋಧನೆ ಮಾಡ್ತಾರೆ? So this is a technically Western violin itself. ಓಕೆ. ಸೊ ಏನು ಡಿಫ್ರೆನ್ಸ್ ಇಲ್ಲ ಇನ್ ಟರ್ಮ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಬೇರೆ ಸ್ಪೆಸಿಫಿಕೇಶನ್ಸ್. ದೇರ್ ಇಸ್ ನಥಿಂಗ್ ಡಿಫ್ರೆಂಟ್ ಇನ್ ಅ ಕರ್ನಾಟಿಕ್ ವೈಲಿನ್. ಸೊ ಟೇಕಿಂಗ್ ಯು ಥ್ರೂ ದ ಪಾರ್ಟ್ಸ್. ಸೊ ದಿಸ್ ಇಸ್ ದ ವೈಲಿನ್. ದೇರ್ ಇಸ್ ದ ಬೋ ಆಸ್ ವೆಲ್. ಐ ವಿಲ್ ಗೆಟ್ ಟು ದಟ್ ಲೇಟರ್. ಸೊ ಇದರಲ್ಲಿ ನೀವು ನೋಡಬಹುದು ದೇರ್ ಆರ್ ಮೇನ್ಲಿ ಅ ಫ್ಯೂ ಪಾರ್ಟ್ಸ್. ದಿಸ್ ಇಸ್ ಕಾಲ್ಡ್ ದ ಟೈಲ್ ಪೀಸ್. ದಿಸ್, although it is in the top, ವಾವ್. this is called the tail piece. ಓಕೆ. So ಇಲ್ಲಿಂದ typically there are 4 strings in a violin. Sometimes there can be 5. ಅದನ್ನ ಮಾಡಿಫೈ ಮಾಡ್ಕೋಬಹುದು. ಪಿಟೀಲ್ ಚೌಡೆ ಅವ್ರ ತರ ಯು ಕ್ಯಾನ್ ಡೂ ಮೋರ್ ದನ್ ದಟ್. ಆದ್ರೆ ಅದೇ ಆ ಸ್ಟ್ರಕ್ಚರೇ ಬೇರೆ ತರ ಬರುತ್ತಾ ವೈಲಿನ್ದು? ಇಲ್ಲ, ಇಷ್ಟೇ ಜಾಗದಲ್ಲಿ 7 ಅಥವಾ 5 ಅಳವಡಿಕೆ ಮಾಡ್ಕೋಬೇಕು. ಹೌದು, ಅದನ್ನ ನೀವು ಮಾಡಿಫೈ ಮಾಡ್ಕೋಬಹುದು. ಹೌದು ಓ ಹೌದು. ಮೈ ಗಾಡ್. The space between the strings it starts to get smaller because as we put more ಎಸ್, ಆಗ ನಿಮ್ಗೆ ಕಷ್ಟ ಆಗ್ತಾ ಹೋಗುತ್ತಲ್ವಾ ಹೌದು. ನುಡ್ಸೋದಿಕ್ಕೆ? Correct. ರೈಟ್. ಎಸ್. So ಇಲ್ಲಿಂದ strings originate ಆಗಿ this is called the bridge of the violin. ವಾವ್. So this bridge does Huh. not have any kind of glue. So it is purely standing based on tension from these 4 strings. ವಾವ್. That is what is holding it in place. So alinda hige the strings continue, and this is called the fingerboard, the black part that you see here. ಓಕೆ. Idu typically ebony ಅನ್ನೋ ಒಂದು ಮರದಿಂದ ಮಾಡ್ತಾರೆ ಇದನ್ನ. ವಾವ್ ವಾವ್. So this is the body of the violin. So idu upper plate hage idu lower plate. This is made of a wood called spruce, which is typically light in weight. ವಾವ್ ವಾವ್. The bottom plate is made of maple. So ಓಕೆ. maple ಕೇಳೇ ಇರ್ತೀರಾ ಅದೇ, ನೀವಂತೂ ಕೆನಡಾ ಇಂದ ಬಂದವರು. ಮೇಪಲ್ ಸಿರಪ್. ಹೌದು ಹೌದು. So that is because maple is a bit dense, so it helps in containing the vibrations. So ಇಲ್ಲಿ you can see a beautiful pattern. ಎಸ್. So ಇದನ್ನ luthier ಅಂತ ಕರೀತಾರೆ, who makes a violin. ಅವರು hand carve ಮಾಡಿ ಅದನ್ನ ತೆಗೆದು this is typically 2 plates joined here. You can see one ಎಸ್ vertical ಎಸ್, ಅದು line. ಒಂದು ಲೈನ್ ಹೌದು, ಜಾಯಿನ್ ಒಂದು ಆಗಿರೋ ಡಿಸೈನ್ ಕಾಣ್ತಾ ಕಾಣಿಸ್ತಿದೆ. ಇದೆ. ಹೌದು ಇಲ್ಲಿ. ಎಸ್. So there are 2 plates which are joined here. So and these 2 plates do not typically have any glue sticking them together. ಮತ್ತೆ? So adanna first body ಮಾಡ್ಬಿಟ್ಟು they have clamps all over it. So this piece of wood in between is what holds them together. So ilinda bandu, this is called the neck of the violin. This is typically the weakest part of the violin, very sensitive area. Correct. So the fingerboard is connected to the neck. This part, the wood and the ebony are connected. ವಾವ್ ವಾವ್. And il bandu, there is a small part called nut. The nut is what joins the strings, the fingerboard to the pecks. So illi ee naaku what you see here, these are called the pecks. So this is how you tune a violin. So for example, ಡಿಫ್ರೆಂಟ್ ಹೌದು. ಸ್ಟೇಜಸ್ ಗೆ ನೀವು ಟ್ಯೂನ್ ಮಾಡ್ಕೊಳ್ತಾ ಹೋಗ್ಬೋದು. correct, it is purely based on tension. So as you increase the tension, the pitch goes up. As you Wow. decrease the tension, it goes down. And the pitch is purely dependent on the length of the string, ಎಸ್. the tightness, how tight it is, and the thickness. Typically strings are made of steel,
ಹ, but in certain cases, when especially the higher pitch ones, ಹ. so idu higher pitch irodrinda, so typically the strings are made of steel, ಹ್ಮ್. but sometimes, for higher pitch strings, ಹ್ಮ್. they may mix other materials ಎಸ್ along with steel. ಎಸ್ ಎಸ್ So that is typically how it's made, and ಎಸ್. within the violin, ಹ, this is where the magic happens. ಹ, So violin ಕೆಳಗೆ ಎಷ್ಟು ಕಾಣಿಸ್ತಿರುತ್ತೋ ಅದು ಐಡಿಯಾ ಇಲ್ಲ. ಹ, Right under the bridge, ಹ. you have something called the sound post. ಓಕೆ, So ಏನದು ಸೌಂಡ್ ಪೋಸ್ಟ್ ಅಂದ್ರೆ? ಇದೇನಪ್ಪಾ ಅಂದ್ರೆ, ಇಟ್ ಹ, ಇಸ್ ಸಿಂಪ್ಲಿ ಹ. ಇಷ್ಟುದ್ದ ಇರೋ ಒಂದು ವುಡನ್ ಪೀಸ್ ದಟ್ ಇಸ್ ಆಲ್ಸೋ ಮೇಡ್ ಆಫ್ ಸ್ಪ್ರೂಸ್. ಓಕೆ, ಅಷ್ಟೇ, ದಟ್ ಈಸ್ ಜಸ್ಟ್ ಲೈಂಗ್ ದೇರ್, ನಾಟ್ ಸ್ಟಕ್. ನೋ. ಇದ್ರ ಒಳಭಾಗದಲ್ಲಿ ಇರುತ್ತೆ. ಹೌದು, ರೈಟ್ ಅಂಡರ್ ದಿಸ್. ಸೊ ಇದು ಒಂಥರ ಗರ್ಭಗುಡಿ ತರ ಇದು ಒಳಗೆ. ಓ ಮೈ ಸೊ ಗಾಡ್. ಅಲ್ಲಿ ಆ ಸೌಂಡ್ ಪೋಸ್ಟ್ ಹೀಗೆ ಪ್ಲೇಸ್ ಮಾಡಿರ್ತಾರೆ. ದ ಲುಥಿಯರ್ ಟಿಪಿಕಲಿ ಪ್ಲೇಸಸ್ ಇಟ್ ಸೊ ದಟ್ ಜೊತೆಗೆ ಒಂದು ದೇರ್ ಇಸ್ ಆಲ್ಸೋ ಬೇಸ್ ಸೌಂಡ್ ಬಾರ್ ಇರುತ್ತೆ. ಓ ಗಾಡ್. ಸೊ ದಟ್ ಈಸ್ ಆಲ್ಸೋ ಮೇಡ್ ಆಫ್ ಸ್ಪ್ರೂಸ್. ಸೊ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ ಒಂದು ಸಿಂಗಲ್ ಲೈನ್ ಆಫ್ ಎಕ್ಸ್ಟ್ರಾ ವುಡ್ ಎಸ್ ಎಸ್ ವಿತ್ ಇನ್. ಸೊ ಎಸ್. ಹೇಗೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಹಾ ಬೋನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಹಾ. Typically a bow, ಹ್ಮ್. same in Western and Carnatic violin. ಎಸ್. So this is called the stick part. This is the ಓಕೆ. bow tip, ಹಾ ಹಾ. and this is the frog, ಓ the frog end of the bow. ರೈಟ್. Typically, this is the heaviest part of the bow. ಹ್ಮ್. So we hold a bow like this. ಓಕೆ. ಹೀಗೆ ಹಿಡ್ಕೊಂಡು ಹಾ, ನುಡಿಸ್ತೀವಿ. ಸೊ ಆ ಒಂದು ಪೋಸ್ಚರೇ ಇದೆ ಅದನ್ನ ಇಟ್ಕೊಳ್ಳೋದಿಕ್ಕೆ. ಹೌದು ಹೌದು. ಓ ಮೈ ಅದನ್ನ ಗಾಡ್. ಕಲಿಯೋದಕ್ಕೆ ಬಹಳ ಟೈಮ್ ಆಗತ್ತೆ. ಓ. ಶುರುಲಿ ಎಲ್ಲರೂ ಹಿಂಗೆ ಹಾ ಹೀಗೆ ತುಂಬಾ ಕಷ್ಟ. ಬಟ್ ಯು ಹಾ. ವಿಲ್ ಹ್ಯಾವ್ ಟು ಗೆಟ್ ಟು ಹೋಲ್ಡ್ ಲೈಕ್ ದಿಸ್. ಓಕೆ. ಸೊ ಹೀಗೆ ಹಿಡ್ಕೊಂಡು ನಾವು ಇಂಡೆಕ್ಸ್ ಫಿಂಗರ್ ಅಲ್ಲಿ ಎಲ್ಲ ಪ್ರೆಷರ್, ಆಲ್ ದಟ್ ಇಸ್ ಡೆಲಿವರ್ಡ್ ಥ್ರೂ ದ ಇಂಡೆಕ್ಸ್ ಫಿಂಗರ್ ವೆನ್ ಯು ಪ್ಲೇ ಇಟ್ ಆನ್ ಎ ಸ್ಟ್ರಿಂಗ್ ದಿಸ್ ವೇ. ಓ ಮೈ ಗಾಡ್, ನೋಡಕ್ಕೆ ಎಷ್ಟು ಪುಟ್ಟು ಪೆಟ್ಟಿಗೆ ಇದ್ದಂಗಿದೆ ಇದು. ಹೌದು. ಸೊ ಇಷ್ಟೆಲ್ಲ ಕತೆಗಳಿದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟೋ ವೀಕ್ ಸಂಗೀತಗಾರರಿಗೆ ಗೊತ್ತಿರುತ್ತೆ ಇದು, ವಾದ್ಯಗಾರರಿಗೆ, ಸಂಗೀತಗಾರರಿಗೆ. ಸೊ ಬಟ್ ನಮ್ಮಂತವರಿಗೆ ಇದು ನೂತನವಾದ ಒಂದು ವಿಷಯ ಅಂತ. ಕರೆಕ್ಟ್. ಸೊ ರೈಟ್ ಈ ಪಾರ್ಟ್ ನೀವು ನೋಡೋದಾದ್ರೆ, ದಿಸ್ ಇಸ್ ರೈಟ್. ಕುದುರೆಯ ಬಾಲದ ಹೇರ್, ಓ ಮೈ ಗಾಡ್. ಕೂದಲು. ಸೊ ಹಾರ್ಸ್ ಹೇರ್ ಇಂದ ಈ ಹಯಗ್ರೀವನ ಒಂದು ಹೌದು ರೋಮದಿಂದ ಆಗಿರುವಂತಹ ಹೌದು. ಒಂದು. ಸೊ ಹೌದು, ಕರೆಕ್ಟ್, ನಿಜ. ಇಲ್ಲಿ ಒಂದು ಸ್ಕ್ರೂ ಪಾರ್ಟ್ ಇದೆ. ಇದನ್ನು ಹೀಗೆ ತಿರುಗಿಸಿದ್ರೆ ಯು ಕ್ಯಾನ್ ಸಿ ಈ ಗ್ಯಾಪ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೊ ಹಾ. ಆ ಟೈಟ್ನೆಸ್ ಅನ್ನು ಇನ್ಕ್ರೀಸ್ ಮಾಡಬಹುದು. ಓಕೆ. ಇದು ಎಲ್ಲಿ ಬಳಕೆ ಆಗುತ್ತೆ ಅಂದ್ರೆ, ಇಫ್ ಯು ವಾಂಟ್ ಟು ಪ್ಲೇ ಸಮಥಿಂಗ್ ರಿಯಲಿ ಫರ್ಮ್, ಲೌಡ್, then ಎಸ್. will typically have a higher tension. ಹಾ. But depends on the player. So ಅವ್ರು ಹ್ಮ್. ಹೇಗೆ ಅಭ್ಯಾಸ ಮಾಡಿರ್ತಾರೆ ಅದ್ರ ಮೇಲೆ you can ಹ್ಮ್. set the firmness of the hair here. ಓಕೆ. So we typically hold it like this. ಹ್ಮ್. Illi you see a piece of stone. ಹ್ಮ್. That is what increases the weight in the frog. So ಇಲ್ಲಿ ಒಂದು ಕಲ್ಲಿನ ಪೀಸ್ typically ಎಷ್ಟೊಂದು ಯೂಸ್ ಒಂದು ಮಾಡಬಹುದು. ಫರ್ಮ್ ಆಗಿರುವಂತದ್ದು ಒಂದು ಹೌದು, ಪ್ರಾಡಕ್ಟ್ ಅನ್ನ some ಈಗ. decorative stone or even costly materials ಕೂಡ ಹಾಕಬಹುದು ಇಂತಹ ವಾವ್ ಜಾಗದಲ್ಲಿ. ವಾವ್ ವಾವ್ ವಾವ್. And ಇಲ್ಲಿ this black part what you see is ಹ್ಮ್. typically what we grip. ಹ್ಮ್. ಇದನ್ನ ಗೆಸ್ ಮಾಡಬಹುದಾ ಇದು ಯಾವ ಚರ್ಮದಿಂದ ಮಾಡಿರ್ತಾರೆ ಅಂತ? ಹ್ಮ್. ಯಾವ್ದಾದ್ರು ಗೆಸ್? ಹುಲಿ, ಇಲ್ಲ ಸಿಂಹ, ಇಲ್ಲ ಇಲ್ಲ. ಇದು ಜಿಂಕೆ, ಜಿಂಕೆ. ಹಲ್ಲಿಯ ಚರ್ಮ, ಲಿಸರ್ಡ್ ಸ್ಕಿನ್ ಇಂದ ಮಾಡಿರುವಂತದ್ದು ಇದು. ನಾವು ಸೊ ದಿಸ್ ಇಸ್ ದ ಬೋ. ಯು ಹೋಲ್ಡ್ ದ, ಇಲ್ಲಿ ಗ್ರಿಪ್ ಗೆ ಯಾಕೆ ಅಂದ್ರೆ, ಬಿಕಾಸ್ ಇಟ್ ಟಿಪಿಕಲಿ ಸ್ಲೈಡ್ಸ್, ಬರೀ ಉಡ್ಡಿದ್ರೆ ಬೆವರ್ ಜೊತೆಗೆ ಸ್ಲೈಡ್ ಆಗತ್ತೆ ಅಂತ ಯು ಹೋಲ್ಡ್ ಇಟ್ ದಿಸ್ ವೇ. ವಾವ್. ಇದನ್ನ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡೋದು ಇಟಲಿ, ಯುರೋಪ್, ಎಸ್ ಆ ಏರಿಯಾದಲ್ಲಿ. ಎಸ್ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಪಿಟೀಲು ನಾವು ಶುರುವಾಗಿದ್ದೇ ಇಟಲಿ ಆ ದೇಶದ ಭಾಗಗಳಿಂದ. ಕರೆಕ್ಟ್, ಎಸ್ಪೆಷಲಿ ಸ್ಟಾಡಿವಾರಿ ಅಂತ ನೀವು ಎಸ್ ಹೆಸರುಗಳನ್ನ ನೋಡಿದ್ರೆ. ಎಸ್, ನಾನ್ ಮುಂದೆ ಕೇಳೋಳಿದ್ದೆ ಸ್ಟಾಡಿವಾರಿ ಒಂದು ವಾದ್ಯಕ್ಕೆ, ಇನ್ಸ್ಟ್ರೂಮೆಂಟ್ಗೂ, ಪರ್ಫಾರ್ಮೆನ್ಸಿಗೂ ಪಿಟೀಲ್ಗೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಏನಾದ್ರು ವಿಷಯಗಳು ಗೊತ್ತಿದ್ರೆ ನೀವು ಹಂಚ್ಕೋಬಹುದಾ ಅಂತ. ಓಕೆ, ಖಂಡಿತ ವ್ಯತ್ಯಾಸ ಇದೆ. ಯಾಕೆ ಅಂದ್ರೆ ದಿಸ್ ಇಸ್ ನಾಟ್ ಸೋಲ್ಡ್ ಫಾರ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಲೈಕ್ ಸ್ಟಾಡಿವಾರಿ ವೈಲನ್. ಕರೆಕ್ಟ್ ಕರೆಕ್ಟ್. ಸೊ ನಾನು ತಿಳ್ಕೊಂಡಿರೋ ಅಲ್ಪ ಜ್ಞಾನದ ಪ್ರಕಾರ, ಹಾ ಹಾ. ಸ್ಟಾಡಿವಾರಿ ಐ ಥಿಂಕ್ ಇನ್ ದ 1800s he was a prime manufacturer, violin manufacturer. ವಾವ್. ಸೊ ಆ ಸಮಯದಲ್ಲಿ ಏನಾಯ್ತು ಅಂದ್ರೆ, ಇಟಲಿಯ ಕೆಲವು ಭಾಗಗಳಲ್ಲಿ, ಡ್ಯೂ ಟು ದ ಕ್ಲೈಮೇಟ್ at that time, ಓಕೆ. there was a specific kind of wood that was grown and seasoned there. ಓ, ಅದಕ್ಕೆ ಆದ ಒಂದು ಮರನ ಹೌದು, ಬೆಳೆದು ಅದನ್ನ ಸೀಸನ್ ಮಾಡಿ ಮಾಡ್ತಾ ಇದ್ರು, ಅದನ್ನ ಉಪಯೋಗಿಸ್ತಾ ಇದ್ರು ಅಂತೀರಿ. ಕರೆಕ್ಟ್. ಇದನ್ನ ಓಕೆ. ಟಿಪಿಕಲಿ ಹೇಗ್ ಮಾಡ್ತಾರೆ ಅಂದ್ರೆ, ಒಂದು ಮರನ ಕತ್ತರಿಸಿ ಅದನ್ನ ಸ್ಯಾಪ್ ಅಂದ್ರೆ ಇನ್ನರ್ ಪೋರ್ಷನ್ ಅನ್ನ ಅವ್ರು ಸಪರೇಟ್ ಮಾಡಿ ಹ್ಮ್. ಬಹಳ ವರ್ಷಗಳ ಕಾಲ ಅದನ್ನ ಸೀಸನ್ ಮಾಡ್ತಾರೆ. ಓ ಮೈ So ಗಾಡ್. if you see, these are typically relatively new violins. There are many German violins which my teacher uses. ಎಸ್, ಈ ಫಿಡಲ್ ಆಗಿರ್ಬೋದು, ಬ್ಯಾರೆಕು ಆಗಿರಬಹುದು, ಹೌದು ಈ ವೆಸ್ಟರ್ನ್ ವೈಲಿನ್ಸ್ ಗೂನು, ಹೌದು. ನಮ್ಮ ಅದೇ ಪಾಶ್ಚಾತ್ಯ ವೈಲಿನ್ಗೂ ಕೂಡ, ನಮ್ಮ ಭಾರತದ ವೈಲಿನ್ಗೂ ಕೂಡ ಹಾ. ತುಂಬಾ ವಿಭಿನ್ನತೆ ಇದೆ ಅಂತ ಹೇಳ್ತೀರಿ. ಹೌದು. ಆ ಸಮಯದಲ್ಲಿ ಹೇಳ್ತಿದ್ದೆ ನಾನು, ಸ್ಟಾಡಿವಾರಿ ಸಮಯದಲ್ಲಿ ಹೇಗೆ ವುಡ್ ಬಂತು ಹಾ ಹಾ. ಅದನ್ನ ಇನ್ಯಾರು ರೆಪ್ಲಿಕೇಟ್ ಮಾಡಕ್ ಆಗ್ಲಿಲ್ಲ, ದಟ್ ಕ್ವಾಲಿಟಿ ಆಫ್ ವುಡ್.
ಅಂಡ್ ಸ್ಟ್ಯಾಡಿವಾರಿ ವಾಸ್ ಅ ಜೀನಿಯಸ್. ಹಿ ವಾಸ್ ಏಬಲ್ ಟು ಹ್ಮ್ ಇದನ್ನ ಹೇಳ್ತಿದ್ದೆ, ವೆನ್ ಯು ಪ್ಲೇ ಅ ವೈಲನ್. ಹ್ಮ್ ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಎಸೆನ್ಷಿಯಲಿ ಹಾ ವಿ ಯೂಸ್ ಸಮಥಿಂಗ್ ಕಾಲ್ಡ್ ರೋಸನ್ ಅಂತ. ಇಟ್ ಇಸ್ ಅ ಟ್ರೀ ಸ್ಯಾಪ್. ಎಸ್ Yes, it ಹಾ is a sticky tree sap which we ಹಾ apply it on the bow. ಈ ಹ್ಮ್ ಹೇರ್ ಮೇಲೆ ಅಪ್ಲೈ ಮಾಡ್ತೀವಿ just to ಹ್ಮ್ increase the friction. ಹ್ಮ್ ಸೊ ಈ ತರ ನುಡಿಸಿದಾಗ ಹ್ಮ್ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಲೈಕ್ ಅ ಕಂಟಿನ್ಯೂಸ್ ಪ್ಲಕಿಂಗ್ ಆಫ್ ದ ಸ್ಟ್ರಿಂಗ್. ಸೊ ಇವಾಗ ಕೈಯಲ್ಲಿ ಈ ತರ ಒಂದ್ಸತಿ ಮಾಡೋದಕ್ಕೂ ಈ ಹ್ಮ್ ತರ ಮಾಡೋದಕ್ಕೂ ದೇರ್ ಇಸ್ ಅ ಕಂಟಿನ್ಯೂಸ್ ಪ್ಲಕಿಂಗ್. ರೈಟ್ So this vibration is ಹಾ transferred via the bridge here ಹಾ and it goes into the violin. ಹ್ಮ್ A sound post and the sound bar. ಹ್ಮ್ The sound post helps the vibrations ಹ್ಮ್ the resonate agake, and the sound bar distributes the vibrations along the body of the violin. ಹ್ಮ್ And then this whole cavity, idr ಒಳಕ್ಕೆ ಏನು ಇಲ್ಲ, it is like a cavity. ಎಸ್ So it resonates there. So typically ಏನಾಗುತ್ತೆ ಅಂದ್ರೆ in the older violins, well seasoned violins, ಹಾ what the violin manufacturers tell is ಹ್ಮ್ that a violin wood ಒಳಗೆ there is something that opens up. ಓ So this wood and the wood of another violin, say which is 50 years old, it's not the same ಓ ಮೈ ಗಾಡ್ ಸೀಸನ್ ಆಗಿದೆ ಅಂತ ನೀವು ಹೇಗೆ ರೆಕ್ಟಿಫೈ ಮಾಡೋದು ಅಂತ. sound. Basically sound. ಹೇಗೆ ಕ್ರಿಕೆಟ್ ಬ್ಯಾಟ್ ನಲ್ಲಿ ಸೀಸನ್ ಮಾಡಿ ಯು ಜಸ್ಟ್ ನೋ ದ ಪ್ಲೇಯರ್ ನೋಸ್, ಎಸ್ ಆ ತರ ಇದರಲ್ಲಿ ನುಡಿಸಿದಾಗ ಹ್ಮ್ ಡ್ಯೂ ಟು ದ ಮೋರ್ ದ ಸೀಸನ್ಡ್ ಆಗಿರೋ ವುಡ್ ಕಾರಣದಿಂದ ಹ್ಮ್ ಇಟ್ ಹ್ಯಾಸ್ ಬೆಟರ್ ಅಕೂಸ್ಟಿಕಲಿ ಹೇಳ್ಬೇಕು ಅಂದ್ರೆ ದಿಸ್ ವಾಟ್ ಐ ಸ್ಟಡಿ ಇನ್ ಮ್ಯೂಸಿಕ್ ಟೆಕ್. ಸೊ ಇನ್ನು ಓದ್ಬೇಕು ನಾನು ಇದ್ರ ಬಗ್ಗೆ. ಎಸ್ ಸೊ ದೇರ್ ಆರ್ ಬೆಟರ್ ವೈಬ್ರೇಷನ್ಸ್ ಅಕೂಸ್ಟಿಕಲಿ ಹಾ ಆಸ್ ಕಂಪೇರ್ಡ್ ಟು ಅ ನ್ಯೂ ಅನ್ಸೀಸನ್ಡ್ ವೈಲನ್. ಹಾ ಸೊ ಅಲ್ಲಿಂದ ಇದು ರಿಫ್ಲೆಕ್ಟ್ ಆಗಿ ಒಳಕ್ಕೆ ಎಲ್ಲ ಕಡೆ. ಓಕೆ ದೆನ್ ಈ ಎಫ್ ಹೋಲ್ಸ್ ಅಂತ ಇದನ್ನ ಕರಿತೀವಿ ಎಸ್ ಎರಡನ್ನ. ಹೇಳ್ತಾ ಇದ್ರಿ ರೋಸನ್ ಬಗ್ಗೆ. ಸೊ ಹೌದು ಇದ್ರ ಎಫೆಕ್ಟ್ಸ್ ಅಥವಾ ಚೇಂಜಸ್ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ಕೊಡ್ಲಿಕ್ಕಾಗತ್ತಾ ಅಂತ. ಹೌದು. ಹ್ಮ್ ಟಿಪಿಕಲಿ ದಿಸ್ ಇಸ್ ರೋಸನ್. ಇಟ್ ಕಮ್ಸ್ ಇನ್ ಡಿಫರೆಂಟ್ ಫಾರ್ಮ್ಸ್ ಅಂಡ್ ಸೈಜಸ್, ಸರ್ಕ್ಯುಲರ್, ಬೇರೆ ವಾವ್ ಬೇರೆ ಶೇಪ್ಗಳಲ್ಲಿ. ವಾವ್ ವಾವ್ ಸೊ ದಿಸ್ ಇಸ್ ಟ್ರೀ ಸ್ಯಾಪ್ ಓಕೆ which is typically in a molten form and then solidified in this form. ವಾವ್ ಸೊ ಇದನ್ನ ಮುಟ್ಟರೆ ಸ್ವಲ್ಪ ಸ್ಟಿಕ್ಕಿ ಅನ್ಸುತ್ತೆ ಎಸ್ ನಮಗೆ. ಎಸ್ ಹಾ ಹೌದು. ಹಾ ಸೊ ನಾವು ವೈಲಿನ್ ಅನ್ನ ಟಿಪಿಕಲಿ ಇದ್ರ ಮೇಲೆ ಹೀಗೆ ಅಪ್ಲೈ ಮಾಡ್ತೀವಿ. ಓಕೆ ಸೊ ಹೀಗೆ ಅಪ್ಲೈ ಮಾಡಿದಾಗ ಟು ಆಲ್ ದ ಹೇರ್ ಸ್ಟ್ರಾಂಡ್ಸ್ ಹಾ ದ ರೋಸಿನ್ ಇಸ್ ಅಪ್ಲೈಡ್ ಹಾ ಅಂಡ್ ಟಿಪಿಕಲಿ ಇದರ ಫ್ರಿಕ್ಷನ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಸ್ವಲ್ಪ ಬಿಳಿ ಬಿಳಿ ರೆಸಿಡ್ಯೂ ಎಸ್ ಎಸ್ ಬರುತ್ತೆ. ಓ ಮೈ And ಗಾಡ್ that is the same residue you see here in the ಸೊ ಅದು violin. ಯಾವ ರೀತಿ ಹೆಲ್ಪ್ ಆಗತ್ತೆ ವೈಲಿನ್ ಮೇಲೆ ಅಂತ. So how it helps is it increases the friction. ಓಕೆ ಸೊ ಹೊಸ ವೈಲಿನ್ ತಗೊಂಡಾಗ, ಹಾ ಹೊಸ ಬೋ ತಗೊಂಡಾಗ ಹಾ ಯಾವ ತರಹದ ರೋಸಿನ್ ಅಪ್ಲೈ ಆಗಿರಲ್ಲ ಇದ್ರ ಮೇಲೆ. ಹಾ ಸೊ ಅದನ್ನ ನುಡ್ಸಿದ್ರೆ ಸಿಲ್ಕಿ ಸ್ಮೂತ್ ಆಗಿರುತ್ತೆ, ಅದು ಸುಮ್ನೆ ಜಾರತ್ತೆ, ಬಟ್ ದೇರ್ ಇಸ್ ನೋ ಸೌಂಡ್ ಪ್ರೊಡ್ಯೂಸ್. ಎಸ್ ಬಟ್ ವೆನ್ ಯು ಅಪ್ಲೈ ದ ರೋಸಿನ್, ಹಾ friction increase ಆಗುತ್ತೆ, it ವಾವ್ increases the vibrations, ಎಸ್ and that is the white residue you see on the violin, which I probably had to clean, but yeah. ದಟ್ಸ್ ಇಂಟ್ರೆಸ್ಟಿಂಗ್. ಮಾಧವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸ್ಟ್ರಕ್ಚರಲ್ ಎಕ್ಸ್ಪ್ಲನೇಷನ್ ಅನ್ನ ಬ್ಯೂಟಿಫುಲ್ ಆಗಿ ಕೊಟ್ಬಿಟ್ರಿ. ಇಷ್ಟೆಲ್ಲ ಸ್ಟಡಿ ಮಾಡಬೇಕು ವೈಲಿನ್ ಅಲ್ಲಿ ಅನ್ನೋದು ನಿಜವಾಗ್ಲೂ ನಮ್ಗೆ ಗೊತ್ತಿರ್ಲಿಲ್ಲ. ಹೌದು. One point I wanted to mention was ಈ F holes, it is typically where the sound originates from within the violin. So ಈ F holes ಅನ್ನ ಬೇರೆ ಶೇಪ್ ಮಾಡಿದ್ರೆ the violin typically does not sound like a violin. ಓಕೆ So ಇದರ ಟಾಂಬ್ರಾ ಅಂತ ಕರೀತಾರೆ. ಟಾಂಬ್ರಾ, the acoustic features of a violin are typically from the F holes. ಓಕೆ And sound produce ಆಗೋದು, it is about 50 to 60% attributed to the bow, not just the violin, to the bow as well. ಜೊತೆಗೆ ಇಲ್ಲಿ ನೀವು ಫಿಂಗರ್ ಬೋರ್ಡ್ ಅಲ್ಲಿ ನೋಡಿದ್ರೆ there are no frets. So ಓಕೆ ಇವಾಗ ವೀಣೆ ನೋಡಿದ್ರೆ there are levels, you can clearly ಎಸ್ see ಹಾ bifurcations. ಹಿಂಗೆ ಲೆವೆಲ್ಸ್ ಅಲ್ಲಿ ಇರತ್ತಲ್ವಾ ಅದು. Correct. ಎಸ್ So violin ಅಲ್ಲಿ there are no frets. So ಓಕೆ it is like an infinite range. So ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಾವು ನುಡಿಸಬಹುದು. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ ನೀವು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ವೈಲಿನ್ ವಾದ್ಯದ ಹಿನ್ನೆಲೆ ಇಷ್ಟೆಲ್ಲ ಇರತ್ತೆ, ಆ ಸ್ಟ್ರಕ್ಚರಲ್ ಆ ಒಂದು ವಾದ್ಯದ ಒಂದು ಮಾರ್ಪಾಟು ಈ ರೀತಿ ಇರತ್ತೆ ಅಂತ ಇಷ್ಟೆಲ್ಲ ಮಾಹಿತಿನ ಒಂಥರ ಎಜುಕೇಟ್ ಮಾಡ್ಬಿಟ್ರಿ ನೀವು ನಮ್ಗೆ, ರೈಟ್? ಸೊ ಈಗ ಇದರ ಒಂದು ಪ್ರಾಕ್ಟೀಸ್ ಹೇಗ್ ನಡೀತಾ ಇದೆ? ಯಾಕಂದ್ರೆ ನೀವು ಭಾರತದಲ್ಲಾದ್ರೆ ಎಷ್ಟೋ ಪ್ರೋಗ್ರಾಮ್ಗಳನ್ನ ಕೊಟ್ಟಿರ್ತೀರಿ. ಆ ಪ್ರೋಗ್ರಾಮ್ಗಳು ಯಾವ್ದ್ಯಾವ್ದು ಅಂಡ್ ಯಾವ್ಯಾವ ರೀತಿ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಮೆಚ್ಚುಗೆ ಬಂತು, ಅವಾರ್ಡ್ಗಳೇನೇನು, ಜೊತೆಗೆ ಪ್ರಾಕ್ಟೀಸ್, ಈ ಮೂರನ್ನು ಕೂಡ ವಿವರಣೆ ನಿಮ್ಮಿಂದ. ಚಿಕ್ಕ ಹುಡುಗನ ಕಾಲದಿಂದಲೂ ನಮ್ಮ ತಂದೆ ತಾಯಿಗೆ ನಾನು ಪೂರ್ಣ ಕೃತಜ್ಞತೆ ನಮ್ಮ ಗುರುಗಳಿಗೆ ಸಲ್ಲಿಸಬೇಕು. ಎಸ್ ಯಾಕೆಂದ್ರೆ ತುಂಬಾ ಕಷ್ಟ ಯಾವುದೇ ಒಂದು ವಿದ್ಯೆಯನ್ನ ಕಲಿಯೋದಾಗ್ಲಿ, ಓ ಯಾ ತುಂಬಾ ಕಷ್ಟ. ಎಸ್ಪೆಷಲಿ ವಾದ್ಯ. ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ
ನೀವು ವೋಕಲ್ ಹಾಡ್ಬೇಕಾದ್ರೆ ಹ್ಮ್ ನಿಮ್ಮ ಗಂಟಲು ಅಂದ್ರೆ ನಿಮ್ಮ ವಾಯ್ಸ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹ್ಮ್ ಸೊ ಅದರಿಂದ ಒಂದು ಸ್ವರ ಒಂದು ಶ್ರುತಿಯನ್ನ ಹೊರತರಬೇಕಾಗತ್ತೆ. ರೈಟ್. ಬಟ್ ಒಂದು ವಾದ್ಯ ನುಡಿಸ್ಬೇಕಾದ್ರೆ ಹ್ಮ್ ನಾವು ನಮ್ಮ ಥಾಟ್ಸ್ ನಮ್ಮ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ ನಮ್ಮ ವಾದ್ಯಕ್ಕೆ. ಅಬ್ಬಾ, ಅದರಿಂದ ನಿಮ್ಮ ಹೊರಹೊಮ್ಮಬೇಕಾಗತ್ತೆ. ಭಾವನೆಗಳ ಧಾರೆಯನ್ನ ಇರಬೇಕು ನೀವು ನಿಜ ವಾದ್ಯಕ್ಕೆ ಅಲ್ವಾ? ನಿಜ. ರೈಟ್. ಸೊ ನಾನು ಆ ಚಿಕ್ಕವನಾಗಿದ್ದಾಗ ನಮ್ಮ ತಾಯಿ ಸ್ಕೂಲಿಂದ ಬಂದ ತಕ್ಷಣ ಊಟ ಬಡಿಸಿ ಊಟ ಮಾಡಿ ಆನಂತರ ಪ್ರಾಕ್ಟೀಸ್ ಕೂರಿಸ್ತಿದ್ರು ನಮ್ಮ ತಾಯಿ. ಹ್ಮ್ ಸೊ ನಾನು ಇವಾಗ್ಲೂ ಜ್ಞಾಪಿಸ್ಕೊತೀನಿ. ತುಂಬಾ ಒಂಥರ ಆ ಸಮಯದಲ್ಲಿ ನನಗೆ ತುಂಬಾ ಕಷ್ಟ ಅನ್ನಿಸ್ತಿತ್ತು. ಅಯ್ಯೋ ಇಷ್ಟು ಕಷ್ಟ ಇದೆಯಲ್ಲಪ್ಪ ಹೇಗ್ ಕಲಿಯೋದು ಅಂತ ಖಂಡಿತ ಅನ್ನಿಸ್ತಿತ್ತು. ಹ್ಮ್ ಬಟ್ ಇವಾಗ ತುಂಬಾ ಅದ್ರ ಅರಿವಾಗ್ತಾ ಇದೆ. ಅರಿವಾಗ್ತಿದೆ ನಿಜ. ಹ್ಮ್ ಸೊ ಹೇಗಿತ್ತು ಅಂದ್ರೆ ನಮ್ಮ ಲಾಲ್ಗುಡಿ ರಾಜಲಕ್ಷ್ಮಿ ಮಾಮಿ ಅವ್ರ ಹತ್ರ ಪಾಠಕ್ಕೆ ಹೋಗ್ತಿದ್ದಾಗ ಹ್ಮ್ ಅವರು ಬಹಳ ಸ್ಟ್ರಿಕ್ಟ್. ಹ್ಮ್ ಅವ್ರು ಹೇಳ್ತಿದ್ರು, ಹ್ಮ್ ಗೋವಿಂದ ನನ್ನ ಪರ್ಮಿಷನ್ ಹ್ಮ್ ಇಲ್ದೆ ಹ್ಮ್ ನೀನು ಪಕ್ಕದ ಮನೇಲೂ ಕೂಡ ನುಡಿಸ್ಬಾರ್ದು. ಅಂದ್ರೆ ಶಿ ಯೂಸ್ ಟು ಗಿವ್ ದಟ್ ಮಚ್ ಇಂಪಾರ್ಟೆನ್ಸ್ ಟು ಪರ್ಫೆಕ್ಷನ್. ಈಗ್ಲೂ ಏನಾದ್ರೂ ಪರ್ಮಿಷನ್ ಕೇಳ್ಬೇಕಾ? ಅಷ್ಟೊಂದಿಲ್ಲ, ಹ್ಮ್ ಅವಾಗವಾಗ ಕೇಳ್ತೀನಿ. ರೈಟ್. ಬಟ್ ಹೌದು, ಸೊ ಆತರ ಒಂದೊಂದ್ ಪೀಸ್ನು ಪರ್ಫೆಕ್ಷನ್ ಮಾಡ್ಕೋಬೇಕಿತ್ತು. ನಮ್ಮ ತಾಯಿ ತುಂಬಾ ಸಿಂಪಲ್ ಅವ್ರ ಸ್ಟ್ರಾಟಜಿ ಕೂರಿಸ್ತಿದ್ರು. ಮುಂದೆ ಒಂದು 50 ಕೌಡೆ, 50 ಅಥವಾ 100 ನಾವ್ ಆಟ ಆಡೋ ಕೌಡೆ ಇರ್ತಿದ್ರು. ಅವ್ರ ಕೈಯಲ್ಲಿ ಒಂದ್ ದೊಣ್ಣೆ ಇಷ್ಟ ಇರ್ತಿದ್ದು. ಅಲ್ಲ, ಕೌಡಿಗೂ ದೊಣ್ಣೆಗೂ ನಿಮಿಗೂ ಏನ್ ಸಂಬಂಧ ಅಂತ ಇವಾಗ ಹೇಳ್ತಿರೋದನ್ನ. ಸೊ ವೈಲಿನ್ ನುಡ್ಸ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಅಲಂಕಾರ ಸರಳಿ ವರ್ಷ ಇಲ್ಲಿಂದ ಶುರು ಎಸ್. ಮಾಡ್ತಿದ್ದೆ. ನಮ್ಮ ತಾಯಿ ಒಂದು ಮೆಟ್ರೋನೋಮ್ ಇಡ್ತಿದ್ರು ಜೊತೆಗೆ, ಅಥವಾ ತಾಳ ಮೀಟರ್ ಅಂತ ಕರೀತಾರೆ. ರೈಟ್. ಶ್ರುತಿ ಬಾಕ್ಸ್, ತಾಳ ಮೀಟರ್, ವಾಟರ್ ಬಾಟಲ್, ಇದ್ ಮೂರು ಇರೋದು. ಸೊ ಆನ್ ಮಾಡಿ ಬಿಟ್ಬಿಡೋರು. ಟಾಸ್ಕ್ ಏನು ಅಂದ್ರೆ ಎವ್ರಿ ಟೈಮ್ ಪರ್ಫೆಕ್ಟ್ ಆಗಿ ನುಡಿಸ್ಬೇಕು. ಪರ್ಫೆಕ್ಟ್ ಆಗಿ ನುಡಿಸ್ಲಿಲ್ಲ ಅಂದ್ರೆ ಒಂದು ಕೌಡೆ ವಾಪಸ್ ಹೋಗುತ್ತೆ. ಇವಾಗ ಸರಿಗ್ ನುಡ್ಸಿದ್ರೆ ಒಂದ್ ಅಂತ ಕೌಂಟ್ ಆಗತ್ತೆ, ಈ ಕಡೆ ಬರುತ್ತೆ. ಇಲ್ಲಾಂದ್ರೆ ಇದು ವಾಪಸ್ ಹೋಗುತ್ತೆ, ದೊಣ್ಣೆ ಕೆಳಗ್ ಬರುತ್ತೆ. ಸೊ ಇಲ್ಲಿ ನುಡ್ಸ್ಬೇಕಾದ್ರೆ ಟಿಪಿಕಲಿ ಸೊ ಈ ರೀಜನ್ ಅಲ್ಲಿ ನಾವು ವೈಲಿನ್ ಈ ತರ ಇಟ್ಕೋತೀವಿ. ಸೊ ಹಿಂಗೆ ನುಡ್ಸ್ಬೇಕಾದ್ರೆ ಈ ರೀಸನ್ ಕಾಣಿಸ್ತಿದ್ಯಲ್ಲ, ಇಲ್ಲ ನಾನು ಏಟ್ ತಿಂದಿರೋದು ಜಾಸ್ತಿ. ಸೊ ನಮ್ ತಾಯಿ ಇಲ್ಲಿ ಪ್ರೀತಿಯಿಂದ ಒಂದ್ ಏಟ್ ಹಾಕೋರು ಪಾಪ. ಸೊ ಹಾಗೆ ನನ್ನನ್ನ ಕಲ್ಸಿ ಪ್ರಾಕ್ಟೀಸ್ ಮಾಡಿ, ಇಟ್ಸ್ ಆಲ್ ಪ್ರಾಕ್ಟೀಸ್. ಮಾಧವ ಅವರೇ, ಪೆಟ್ಟಿಲ್ದಲೆ ಯಾವ ವಿದ್ಯೆ ಕರಗತವಾಗಿ ಬರುತ್ತೆ. ನಿಜ ನಿಜ. ರೈಟ್. ನಾನು ಬಹಳ ಸತಿ ಹೊತ್ಕೊಂಡು ಅಯ್ಯೋ ಇಷ್ಟು ಕಷ್ಟ ಆಗ್ತಿದೆಯಲ್ಲಪ್ಪ ಅಂತ ವೈಲಿನ್ ಮೇಲೆಲ್ಲ ಈ ತರ ನೀರ್ ಕೆಳಗ್ ಬರ್ತಿರೋದು, ಆದ್ರೂ ನುಡಿಸ್ತಿದ್ದೆ. ಬಟ್ ನಮ್ಮ ಗುರುಗಳು ಚಾರ್ಲತಾ ರಾಮಾನುಜಂ ಅವರು ಹಾಗೆ ಅವರು ತುಂಬಾ ಎಕ್ಸಸೈಸ್ ಗಳು ಹೇಳ್ಕೊಡ್ತಿದ್ರು. ವಾವ್, ಇಂಟ್ರೆಸ್ಟಿಂಗ್. ಎಕ್ಸಸೈಸ್ ಅಂದ್ರೆ ಯಾವ ತರ ಎಕ್ಸಸೈಸ್? ಲೈಕ್ ಯು ನೀಡ್ ಸಮ್ physical exercises or like idradu? It is violin playing techniques and exercise. So violin typically hege andre we play it like this. Right. So we have the right hand which is used for bowing. Correct. The left hand which is used for fingering. So both of them are equally important. So at a time ಎರಡು ಕೂಡ ವರ್ಕ್ ಆಗ್ತಾ ಇರಬೇಕು, ಹಿಂಗೆ synchronize ಮಾಡಬೇಕು. It's a left brain and right brain activity. Oh my god. So ಈ ಎಲೆಕ್ಟ್ರಿಕಲ್ ವೈಲಿನ್ ಕೂಡ ಇರತ್ತಲ್ವಾ? ಸೊ ಅದಕ್ಕೂ ಇದಕ್ಕೂ ಏನು ಮ್ಯಾನುವಲ್ ಒಳ್ಳೇದಂತೀರಾ, ಎಲೆಕ್ಟ್ರಿಕಲ್ ವೈಲಿನ್ ಒಳ್ಳೇದಂತೀರಾ? ನಾನು ಆಕ್ಚುಲಿ ಎಲೆಕ್ಟ್ರಿಕ್ ವೈಲಿನ್ ಬಳಸಿಲ್ಲ. ಸೊ I have only used the acoustic violin. But in terms of mechanics, both are the same. ಏನು ಡಿಫರೆನ್ಸ್ ಇಲ್ಲ ಅದರಲ್ಲಿ. Yes. Electric violin ಅಲ್ಲಿ there is a pickup, you can control the acoustic features. But acoustic violin ಅಲ್ಲಿ you just play it with your hand. Correct. So left hand fingering techniques ಹೇಗೆ ಅಂದ್ರೆ the dexterity of each finger, the reach. ಸೊ ಇದಕ್ಕೆ ಬಹಳ ಎಕ್ಸಸೈಸ್ ನಮ್ ಟೀಚರ್ ಹೇಳ್ಕೊಟ್ರು. ಬೋಯಿಂಗ್ ಗೆ ಇದಿನ್ನೂ ಕಷ್ಟ ಕಂಟ್ರೋಲ್ ತರೋದು, ಬೇರೆ ಬೇರೆ ಸ್ಪೀಡ್ ಅಲ್ಲಿ ನುಡ್ಸೋದು, ಬೇರೆ ಬೇರೆ ಪ್ರೆಷರ್ ಅಲ್ಲಿ ನುಡ್ಸೋದು. ಸೊ ಇದನ್ನ ಆ ಸಮಯದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿಸಿದಾಗ ನನಗೆ ಬೇರೆ ಎಲ್ಲ ಕೃತಿಗಳನ್ನ ಕೇಳಿ ಅಯ್ಯೋ ಆ ಕೃತಿ ನುಡಿಸ್ಬೇಕು, ಈ ವರ್ಣ ನುಡಿಸ್ಬೇಕು, ರಾಗ ನುಡಿಸ್ಬೇಕು ಅಂತ ತುಂಬಾ ಹೌದು. ಬಟ್ ನಮ್ ಟೀಚರ್ ಹೇಳೋರು ಪ್ರಾಕ್ಟೀಸ್ ಮಾಡು, ಎಕ್ಸಸೈಸ್ ಮಾಡು, ಎಲ್ಲ ಬರುತ್ತೆ ಮುಂದೆ ಅಂತ. ಸೊ ಅವ್ರ ಆಶೀರ್ವಾದ, ನಮ್ ತಂದೆ ತಾಯಿ ಅವರು ಪ್ರಾಕ್ಟೀಸ್ ಮಾಡಿಸಿದ್ರಿಂದ ಇವಾಗ ಹೌದು ಐ ಫೀಲ್ ವೆರಿ ಲಕ್ಕಿ. ಬಿಕಾಸ್ ಆ ಫೌಂಡೇಶನ್ಸ್, ಆ ಬುನಾದಿ ಇಲ್ದಿದ್ರೆ ಐ ವುಡಂಟ್ ಬಿ ಏಬಲ್ ಟು ಟ್ರಾನ್ಸ್ಫರ್ ಮೈ ಥಾಟ್ಸ್, ಮೈ ಮನೋಧರ್ಮ ಇಂಟು ಮೈ ವೈಲಿನ್. ಗುರು ಮತ್ತೆ ಗುರಿ ಎರಡು ಸದೃಢವಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಅದೆರಡು ಕೂಡ ನಿಮ್ಗೆ ಭಾಗ್ಯಶಾಲಿ ನೀವು, ಅದೆರಡು ಕೂಡ ನಿಮ್ಮ ಭಾಗವಾಗಿರೋದು. ರೈಟ್. ಅಲ್ಲಿಂದ ನಿಮ್ಮ ಕಲಿಕೆ ಪ್ರಾರಂಭ ಮತ್ತು ಪರ್ಫಾರ್ಮೆನ್ಸ್ ಶುರುವಾಯ್ತು, ಪ್ರಾಕ್ಟೀಸ್ ಅಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಷ್ಟು ಕಾನ್ಸರ್ಟ್ ಗಳಲ್ಲಿ ನೀವು ಪರ್ಫಾರ್ಮ್ ಮಾಡಿದೀರಾ? ಅವಾರ್ಡ್ ಗಳು ಏನ್ ಬಂದಿದೆ ನಮ್ಮ ಮಾಧವ ಅವರಿಗೆ ಅಂತ ಕೇಳೋದು. ನಿಜ ಹೇಳ್ಬೇಕು ಅಂದ್ರೆ ಏನು ಲೆಕ್ಕ ಹಾಗೆ ಇಟ್ಟಿಲ್ಲ, ಅಂದ್ರೆ ಅಷ್ಟು ಲೆಕ್ಕವಿಲ್ಲದಷ್ಟು ಬೆಳೆದಿದೆ ಅಂತ. ಖಂಡಿತ ಇಲ್ಲ, ತುಂಬಾ ಚಿಕ್ಕವನು. ನಾನು ಶುರು ಮಾಡಿದ್ದು ನಮ್ಮ ಸ್ಕೂಲ್ ಏಜ್ ಅಲ್ಲೇ ಇದ್ದಾಗ, ನಾನು 4th 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮ
ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಫಸ್ಟ್ ಟೈಮ್ ಹಾಡಿದ್ದು ಹ್ಮ್. ಆರಂಭದಲ್ಲಿ ನಮಿಪೆ ಬಾಗಿ ಶಿರವ ಅಂತ ಒಂದು ಹಾಡನ್ನ ನಾನು ಆ ಕಲ್ತ್ಬಿಟ್ಟು ದೊಡ್ಡ JSS ಆಡಿಟೋರಿಯಂ ಅಲ್ಲಿ ಮಧ್ಯದಲ್ಲಿ ಇಷ್ಟು ಚಿಕ್ಕ ಪುಟ್ಟ ಹುಡುಗ ಅಬ್ಬಾ ಗುಂಡಕ್ಕಿದ್ದೆ, ಇವಾಗ್ಲೂ ಇದೀನಿ. ಅದು ಹಾಡಿದ್ದು. ಹ. ಆ ನಂತರ ನಾನೇ ಫಸ್ಟ್ ಟೈಮ್ ನುಡ್ಸಿದ್ದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಕಲ್ತ್ಬಿಟ್ಟು. ಎಸ್, ಒಂದೆರಡು ಸಾಲು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಾಧವ ಅವ್ರ ಕಡೆಯಿಂದ ಆಗ್ಬೋದಾ ಅಂತ. ಖಂಡಿತ ಖಂಡಿತ. ಎಸ್. ಸ್ಕೂಲ್ ನಲ್ಲಿ ಆನ್ಯುವಲ್ ಡೇ ನಮ್ಮ ನಮ್ಮ ಟೀಚರ್ಸ್ ಅಂದ್ರೆ ನಮ್ಮ ಶಾಲೆ ಜ್ಞಾನ ವಿಜ್ಞಾನ ವಿದ್ಯಾಪೀಠ ಹ್ಮ್. ಅಲ್ಲಿರುವ ಸಮಸ್ತ ಶಿಕ್ಷಕರು ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆಂದ್ರೆ ಅವರು ಬಹಳ ಉತ್ತೇಜನ ಪ್ರೋತ್ಸಾಹನೆ ನೀಡಿ ನನಗೆ ಸ್ಟೇಜ್ ಅವಕಾಶ ಕೊಟ್ಬಿಟ್ಟು ಅಬ್ಬಾ ವೀಕ್ಲಿ ಅಸೆಂಬ್ಲಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ಹ್ಮ್ ಆನ್ಯುವಲ್ ಡೇಸ್ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ, ಗಣೇಶ ಚತುರ್ಥಿ, ಎಲ್ಲಾ ಇವೆಂಟ್ ನಲ್ಲೂ ಹಾಡು ವೈಲಿನ್ ಹೀಗೆ ಶುರುವಾಯ್ತು. ಹ್ಮ್. ವೈಲಿನ್ ಅನ್ನು ನಾನು ಫಸ್ಟ್ ಟೈಮ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಕಲ್ತ್ಬಿಟ್ಟು ನಮ್ಮ ಅಣ್ಣ ಮೃದಂಗ ನುಡಿಸಿದ. ಅಬ್ಬಾ ಹ ಆಮೇಲೆ ನಾನು JSS ಅಲ್ಲೇ ಹ ಆನ್ಯುವಲ್ ಡೇ ಅಲ್ಲಿ ನುಡಿಸಿದ್ದು. ಸೊ ಹ ಹ. ಅದು ಒಂದು ಜ್ಞಾಪಕ ಇದೆ. ಹ್ಮ್ ಆನಂತರ ಕಲಿತಾ ಕಲಿತಾ ನಿಧಾನಕ್ಕೆ ನಾನು ಮನೇಲಿ ಪ್ರಾಕ್ಟೀಸ್ ಮಾಡಿ, ಹ್ಮ್ ಆ ನಿಧಾನಕ್ಕೆ ದೇವಸ್ಥಾನಗಳಲ್ಲಿ, ರಾಮ ಮಂದಿರಗಳಲ್ಲಿ ನುಡಿಸಿ, ಹ್ಮ್. ಆನಂತರ ಆ ಹತ್ತತ್ರ 200ಕ್ಕೂ ಹೆಚ್ಚು ಅಬ್ಬಾ ಕಾರ್ಯಕ್ರಮಗಳಾಗಿರ್ಬೋದು. ಕೇಳಕ್ಕೆ ಎಷ್ಟು ಖುಷಿ ಆಗತ್ತೆ ಮಾಧವ ಅವರೇ, ಹೌದು. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಏನ್ ಹೇಳೋದು, ರೈಟ್. ಎಸ್. ಆಮೇಲೆ ಏನಾದ್ರೂ ನಿಮ್ಗೆ ಅವಾರ್ಡ್ಗಳು ಬಂದಿದ್ರೆ? ಆ ನನ್ಗೆ ಬಹಳ ಪುಣ್ಯ ಏನು ಅಂದ್ರೆ, ನಾನು ಅವಾರ್ಡ್ಗಿಂತಲೂ ಮುಂಚೆ ನಾನು ಆ ತಿರುಪತಿ TTD ಎಸ್. ಅಲ್ಲಿ ನಾದ ನೀರಾಜನಂ ಕಾರ್ಯಕ್ರಮ ನೀವು ಕೇಳೇ ಇರ್ತೀರಾ. ಎಸ್, ಅಯ್ಯೋ ಯಾರಿಗ್ ಗೊತ್ತಿಲ್ಲ. ಹಾ. ಹೌದು, ಅಲ್ಲಿ ನುಡಿಸುವ ಅವಕಾಶ ಹತ್ತತ್ರ 3 ಬಾರಿ ಸಿಕ್ಕಿದೆ. ಅಬ್ಬಾ ವೆಂಕಟರಮಣನ ಕೃಪೆ, ಎಸ್ ಗುರುಗಳ ಆಶೀರ್ವಾದ. ಎಸ್ ಎಸ್ ಎಸ್. ಅದರ ಜೊತೆಗೆ ನಾನು 2024ನೇ ಇಸ್ವಿಯಲ್ಲಿ ಅಯೋಧ್ಯೆ ಹಾಗೆ ವಾರಣಾಸಿಗೆ ಹೋಗಿದ್ದೆ. ಓ ರಾಮ, ಹೌದು ಹೌದು, ರಾಮ ಮಂದಿರ. ರಾಮನ ಹತ್ರ ನೀವು ನುಡ್ಸಿದಿರಿ. ಹೌದು ಹೌದು, ಅಯೋಧ್ಯೆಯಲ್ಲಿ. ಹಾಗೆ ಅಲ್ಲಿಂದ ಕಾಶಿ ವಿಶ್ವನಾಥನ ಮಂದಿರದಲ್ಲಿ ನುಡಿಸುವಂತ ಅವಕಾಶ ಸಿಕ್ತು. ಹ್ಮ್ ವೈಲಿನ್ ಹ್ಯಾಸ್ ಟೇಕನ್ ಮಿ ಪ್ಲೇಸಸ್. ನಾನು ಅಷ್ಟೊಂದು ಟ್ರಾವೆಲಿಂಗ್ ಮನುಷ್ಯ ಅಲ್ಲ. ಹ್ಮ್. ಆದ್ರೆ ಟ್ರೂಲಿ ಅಲ್ಲಿ ಆಗಿರ್ಬೋದು, ಗಾಣಗಾಪುರದಲ್ಲಿ ಆಗಿರ್ಬೋದು, ಅಬ್ಬಾ ಸೊ ಇಲ್ಲೆಲ್ಲ ವೈಲಿನ್ನೇ ಕರ್ಕೊಂಡು ಹೋಗಿರೋದು ನೀವು ನನಗೆ ಅಷ್ಟೊಂದು. ಭಾರತದಲ್ಲಿ ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ನಮ್ಮ ಹೌದು ವಿದೇಶದಲ್ಲಿ ಮಾಡಿಸ್ತಾ ಇದ್ದೀರಿ. ಹೌದು, ಖಂಡಿತ ನನಗೆ ಅಷ್ಟೊಂದು ಅರ್ಹತೆ ಇಲ್ಲ. ಎಲ್ಲ ಸಂಗೀತದಿಂದ ಏನೋ ಚೂರುಪಾರು ನನ್ ವೈಲಿನ್ ಕರ್ಕೊಂಡು ಹೋಗ್ತಿದೆ. ಎಲ್ಲಾ ಕೃತಜ್ಞತೆ ನಿಮ್ಮ ತಂದೆ ತಾಯಿ ಹಾಗೂ ಗುರುಗಳು. ಶಾರದೆ, ಸಂಗೀತ ಹೌದು, ಶಾರದೆಗೆ ಮತ್ತು ನಿಜ. ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಭಾಗಿಯಾಗಿರುವ ನಿಮ್ಮ ಗುರು ಪರಂಪರೆಗೆ ನೀವು ಹೊಂದಿಸುವ ಒಂದು ಹೌದು. ಪ್ರಕೃತಿ ಅಷ್ಟೇ. ಅದ್ರ ಜೊತೆಗೆ ನೀವು ಕಚೇರಿಗಳ ವಿಷಯಕ್ಕೆ ಬಂದ್ರೆ, ಬಹಳ ಪ್ರೆಸ್ಟೀಜಿಯಸ್ ವೆನ್ಯೂಗಳಾದಂತಹ ಗಾಯನ ಸಮಾಜ ಆಗಿರ್ಬೋದು, ಎಸ್. ಫೋರ್ಟ್ ಹೈಸ್ಕೂಲ್ ನೀವು ಕೇಳಿರ್ತೀರಾ, ಅಲ್ಲಿ ಕರೆಕ್ಟ್ ಕರೆಕ್ಟ್. ರಾಮನವಮಿ ಬಹಳ ಫೇಮಸ್. ಹ್ಮ್. ಹಾಗೆ ಅನನ್ಯ, ಮಲ್ಲೇಶ್ವರಂನಲ್ಲಿ ಅನನ್ಯ ಆಡಿಟೋರಿಯಂ, ಎಸ್. ನಾದ ನೀರಾಜನಂ ಇದೆಲ್ಲ ಹೇಳೇ ಇದ್ದೆ. ಕರೆಕ್ಟ್ ಕರೆಕ್ಟ್. ಸೊ ಇಂತಹ ಆಪರ್ಚುನಿಟೀಸ್, ಇಂತಹ ಕಚೇರಿಗಳನ್ನ ನುಡಿಸುವಂತಹ ಅವಕಾಶ ಸಿಕ್ಕಿದೆ. ಹ್ಮ್. ಆ, ಯಾರಾದ್ರೂ ಸಂಗೀತ ದಿಗ್ಗಜರೊಟ್ಟಿಗೆ ನೀವು ಪರ್ಫಾರ್ಮ್ ಮಾಡಿರೋದುಂಟಾ? ಹೌದು, ನಾನು ನಮ್ಮ ಗುರುಗಳಾದಂತಹ ಚಾರುಲತಾ ರಾಮಾನುಜಂ ಅವ್ರಿಗೆ ಕಂಪನಿ ಮಾಡಿದ್ದೀನಿ. ಅವರು ವಾವ್. ವೋಕಲ್ ಹಾಡುವಾಗ ನಾನು ವೈಲಿನ್, ಹಾಗೆ ವೈಲಿನ್ ಸಪೋರ್ಟ್ ಆಗಿ, ಅಂದ್ರೆ ಅವರು ವೈಲಿನ್, ಎಸ್ ನಾನು ಎಸ್. ವೈಲಿನ್ ಸಪೋರ್ಟ್ ಆಗಿ ಹಾ. ನುಡಿಸಿದ್ದೀನಿ. ಆರಾಧನೆಗಳಲ್ಲಿ, ತ್ಯಾಗರಾಜ ಹೌದು ಹೌದು, ಆರಾಧನೆಗಳಲ್ಲಿ. ತಿರುವಯ್ಯಾರಲ್ಲಿ ನಡೆಯುವ ತ್ಯಾಗರಾಜ ಆರಾಧನೆ, ಎಸ್. ಹಾಗೆ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರ್ ಎಸ್ ಶಂಕರ್, ಹಾ. ವಿನಯ್ ಶರ್ಮಾ ಅವರು. ಸೊ ಹಾ. ಇಂತಹ ಬಹಳ ಓ ಜನಕ್ಕೆ ಯಶ್ ಕಂಪನಿ ಶಂಕರ್ ಮಾಡಿದ್ದೀನಿ. ಅವರೊಟ್ಟಿಗೆ ನೀವು ಮಾಡಿದಿರಿ ಅಂದ್ರೆ ಹೌದು ಬಾ ಹೇಳಲಿಕ್ಕೆ ಅಸಾಧ್ಯ ಈಗ ನಾವು. ಹೌದು. ರೈಟ್. ಹಾಗೆ ಹೋದ ವರ್ಷ ಇವಾಗ 2-3 ತಿಂಗಳ ಹಿಂದೆ ನನಗೆ ಗಾಯನ ಸಮಾಜದವರು ಒಂದು ಕಾನ್ಸರ್ಟ್ ಕಾಂಪಿಟೇಷನ್ ಆಯೋಜನೆ ಮಾಡಿದ್ರು. ಹಾ. ಅದರಲ್ಲಿ ಔಟ್ ಆಫ್ ಅಬೌಟ್ 10-15 ವಯಲಿನಿಸ್ಟ್ ಐ ವಾಸ್ ಅಡ್ಜಸ್ಟ್ ದ ಬೆಸ್ಟ್. ಸೊ ಯುವ ಕಲಾರತ್ನ ಅವಾರ್ಡ್ ಎಸ್, ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಮಾಧವ್ ಅವರೇ. Thank you. ಎಷ್ಟು ಖುಷಿ ಆಗತ್ತೆ ನಿಮ್ಮ ಒಂದು ಸಾಧನೆ ಕೇಳಿದ್ರೆ. Thank you. ರೈಟ್, ಅಲ್ಲೇ ಗೊತ್ತಾಗತ್ತೆ ಎಷ್ಟು ಚಿಕ್ಕಂದಿನಿಂದ ಪೆಟ್ಟು ತಿಂದು ಹೌದು. ಒಂದು ನೆಚ್ಚಿಗೆ ಹೌದು ಮೆಚ್ಚುಗೆಯನ್ನ ಪಡ್ಕೊಂಡಿರುವಂತ ಒಂದು ಹಂತಕ್ಕೆ ಬರೋದು ಹೌದು. ಎಷ್ಟು ಕಸರತ್ತು ಮಾಡಿರ್ಬೇಕಾಗತ್ತೆ ಇದಕ್ಕೆ ಅಂತ. ರೈಟ್. ಅದಕ್ಕಿಂತ ಖುಷಿ ವಿಷಯ ನನಗೆ ಪರ್ಸನಲಿ ಏನು ಅಂದ್ರೆ, ದ ಫ್ಯಾಕ್ಟ್ ದಟ್ ಮೈ ಪೇರೆಂಟ್ಸ್ ವರ್ ಇನ್ ದ ಆಡಿಯನ್ಸ್. ಅವ್ರು ಯೂಶಲಿ ಎಲ್ಲಾ ಕಚೇರಿಗೆ ಬರ್ತಾರೆ. ನಮ್ ತಾಯಿಗಂತೂ ತುಂಬಾ ಆಸಕ್ತಿ. ನಮ್ ಹ್ಮ್ ತಂದೆನೂ ಬಿಡುವು ಮಾಡ್ಕೊಂಡು ಹ್ಮ್ ಹ್ಮ್. ದೇ ಕಮ್ ಟು ಮೈ ಕಾನ್ಸರ್ಟ್ಸ್, ಎನ್ಕರೇಜ್ ಮಾಡ್ತಾರೆ, ರೈಟ್. ಬಹಳ ಆನಂದ ಪಡ್ತಾರೆ. ನನ್ನ ತಾಯಿ ಇಷ್ಟು ಕಷ್ಟಪಟ್ಟು ನನ್ನನ್ನ ಪ್ರಾಕ್ಟೀಸ್ ಮಾಡಿಸಿ, ಹ್ಮ್. ಇವಾಗ ಅವ್ರಿಗೆ ಸ್ವಲ್ಪ ಏನೋ ನೆಮ್ಮದಿ ಸಿಗ್ತಿದೆ ನನ್ನ ಹ್ಮ್. ಸಂಗೀತ ಕೇಳಿ. ಅವ್ರಿಗೆ ತುಂಬಾ ಖಂಡಿತ ಖುಷಿ ಆಗುತ್ತೆ. ಖಂಡಿತ ಖಂಡಿತ. ಅವರು ವಿಡಿಯೋ ಹೌದು ನೋಡ್ಕೊಂಡೆ ಹೇಳ್ತಾ ಇರ್ತಾರೆ, ಹೌದು ನನ್ನ ಮಗ ಇಷ್ಟು ಮಟ್ಟಿಗೆ ಬಂದಿರೋದಕ್ಕೆ ನಮ್ಗಂತೂ ಭಾರಿ ಹೆಮ್ಮೆ ಇದೆ ಅಂತ ಹೇಳಿ. ಹೌದು. ಹಾಗೆ ನಮ್ಮ ಗುರುಗಳಿಗೆ ನನ್ನ ರೆಸ್ಪೆಕ್ಟ್ಸ್ ಎಸ್, ನೀಡುವಂತಹ ಒಂದು ವಿಧಾನ. ಖಂಡಿತ ಸೊ ಖಂಡಿತ. ಇಟ್ ಗುರು ಇಸ್ ವಾಟ್ ಐ ಡು. ಮುಖೇನನೇ ಎಲ್ಲ ನಡೆಯೋದು. ಹೌದು ರೈಟ್.
ಸೊ ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಹೌದು. ಇಲ್ಲಿ ಬಂದ ಮೇಲೆ ಇಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ? ಆ, ಮತ್ತೆ ಇಲ್ಲಿ ಯಾವ ರೀತಿ ಅಭ್ಯಾಸ ನಡೀತಾ ಇದೆ? ಇಲ್ಲಿ ಯಾವ ರೀತಿ ನಿಮ್ಮ ಒಂದು ವಾದ್ಯ ಜೊತೆ ನಿಮ್ಮ ಪಯಣ ಅಂತ ಕೇಳ್ಬೋದಾ ಅಂತ? ಹೌದು. ಸೊ ಇಲ್ಲಿ ಬಂದ ಮೇಲೆ ಒಂದು ವಿಷಯ ನಾನು ಅನ್ಕೊಂಡಿದ್ದು, ಇಲ್ಲಿ ಯಾಕೆಂದ್ರೆ ಟಿಪಿಕಲಿ ಬೆಂಗಳೂರು ತರ ಅಲ್ಲ, ನಾನಿರೋದು ಒಂದು ಶೇರ್ಡ್ ಅಪಾರ್ಟ್ಮೆಂಟ್ ನಲ್ಲಿ ಬೇರೆ ಕರೆಕ್ಟ್, ವಿದ್ಯಾರ್ಥಿಗಳೊಂದಿಗೆ. ಕರೆಕ್ಟ್, ಕರೆಕ್ಟ್. ಅವರಿಗೆ ಡಿಸ್ಟರ್ಬ್ ಆಗತ್ತಾ ಅಥವಾ ಬೇರೆ ಮನೆಯವ್ರು ಏನಂತಾರೆ ಅಂತ ಒಂದು ಭಾವನೆ ಇತ್ತು. ರೈಟ್. ಬಟ್ ಥ್ಯಾಂಕ್ಫುಲಿ ಆತರ ಏನು ಸದ್ಯಕ್ಕೆ ನಾನು ಇಲ್ಲ, ಫೇಸ್ ಇಲ್ಲಿಯೂ ಕೂಡ ಮಾಡಿಲ್ಲ. ಎಲ್ಲರೂ ಸಂಗೀತ ಪ್ರಿಯರೇ ಆಗಿರೋದ್ರಿಂದ ನಿಮ್ಗೆ ಹೌದು, ಇನ್ನೂ ಬೆನ್ನೆಲುಬ ಒಂದು ಬೂಸ್ಟ್ ಆಯ್ತು ನಿಮ್ಗೆ. ನಿಜ. ತಾಕತ್ತು ನಾನು ಬಂತು. ಹೌದು, ವಾರಕ್ಕೆ ಒಂದು 2-3 ಬಾರಿ ಒಂದು 4-5 ತಾಸು ಪ್ರಾಕ್ಟೀಸ್ ಮಾಡಕ್ಕೆ ವಾವ್! ಖಂಡಿತ ವಾವ್! ವಾವ್! ಪ್ರಯತ್ನ ಪಡ್ತೀನಿ. ವೆರಿ ನೈಸ್. ಕ್ಲಾಸಸ್ ನಮ್ಮ ಗುರುಗಳ ಕೈಯಲ್ಲಿ ಕ್ಲಾಸಸ್ ತಗೊಳ್ಳೋದಾಗ್ಲಿ ರೈಟ್, ಅದನ್ನ ಮಾಡ್ತಿದೀನಿ. ರೈಟ್. ಕಾರ್ಯಕ್ರಮಗಳು ಇನ್ನೂ ಸದ್ಯಕ್ಕೆ ನೀಡಿಲ್ಲ. ಹ್ಮ್. ಬಟ್ ನಮ್ಮ ಜಾರ್ಜಿಯಾ ಟೆಕ್ ನ ಹಿಂದೂ ಯುವ ಗ್ರೂಪ್ ಅಂತ ಒಂದು ಗ್ರೂಪ್ ಇದೆ. ಸೊ ಆಹಾ. ಆ ಆ- ಆ ಸಂಗಡದಲ್ಲಿ ನಾನು ಹಾಡೋದು, ವಯಲಿನ್ ಅದನ್ನ ನುಡಿಸಿದೀನಿ. ಹ್ಮ್. ಗಣೇಶ ಚತುರ್ಥಿ, ದಸರಾ, ಹ್ಮ್. ದೀಪಾವಳಿ ಇಂತಹ ಹ್ಮ್. ಕಾರ್ಯಕ್ರಮಗಳಲ್ಲಿ ಮಾಡಿದೀನಿ. ಹ್ಮ್. ಹಾಗೆ ಐ ಹ್ಯಾವ್ ಬೀನ್ ವೆರಿ ಲಕ್ಕಿ ಟು ಫೈಂಡ್ ವೆರಿ ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸ್. ಹ್ಮ್. ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ. ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ನಲ್ಲೇ ಒಬ್ರು ವೀಣೆ ನುಡಿಸ್ತಾರೆ, ಒಬ್ರು ವಯಲಿನ್ ನುಡಿಸ್ತಾರೆ, ನನ್ನ ಅಬ್ಬಾ! ರೂಮ್ಮೇಟ್ ಹಾಡೋದನ್ನ ಅಭ್ಯಾಸ ಮಾಡ್ತಾನೆ. ಒಂದು ಗ್ರೂಪೇ ಹೌದು. ಮಾಡ್ಕೊಬಿಡ್ಬೋದು ನೀವಲ್ವಾ? ಒಂದು ಹತ್ತತ್ರ ಸಂಗೀತಗಾರರ ಒಂದು ಗುಂಪು. ಖಂಡಿತ ಒಂದ್ 8-10 ಜನ, ಹಾಗೆ ಹಿಂದೂಸ್ತಾನಿ ಅಭ್ಯಾಸ ಮಾಡೋರು ಒಂದ್ 2-3 ಜನ ಪರಿಚಯ ಆಗಿದ್ದಾರೆ. ಯೆಸ್. ಸೊ ನಾವು ವೀಕೆಂಡ್ಸ್ ನಲ್ಲಿ ಟಿಪಿಕಲಿ ಜಾಮಿಂಗ್ ಅಂತ ಕರೀತಾರೆ, ನಾನು ಪ್ರಾಕ್ಟೀಸ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಸಂಗೀತದ ಔತಣವನ್ನ ನೀವು ಅಷ್ಟೇ. ಉಣ್ತಾ ಇರ್ತೀರಿ ಹೌದು. ಅವಾಗ. ಅದು ರೈಟ್. ಒಂದು ಖುಷಿ, ಅದು ನೆಮ್ಮದಿ ನನಗೆ. ಎಸ್. ಸೊ ಹಿಂದೂಸ್ತಾನಿ ಸಂಗೀತದ ಒಂದು ಪರಿಕ್ರಿಯೆನ ಈ ವೈಲಿನ್ ನಲ್ಲಿ ಯಾವ ರೀತಿ ತೊಡಗಿಸ್ಕೋಬಹುದು ಅಂತ? ಹೌದು. ಟಿಪಿಕಲಿ ಹಿಂದೂಸ್ತಾನಿ ಸಂಗೀತದಲ್ಲೂ ವಯಲಿನ್ ಅನ್ನ ಬಹಳ ಉಪಯೋಗಿಸಿದ್ದಾರೆ. ಎಸ್. ನಾನು ಬಹಳ ಕೇಳಿದ್ದೀನಿ. ಅನ್ಫಾರ್ಚುನೇಟ್ಲಿ ಟ್ರೈನಿಂಗ್ ಆಗಿಲ್ಲ, ನಾನು ಅದನ್ನ ಇನ್ನು ಕಲ್ತಿಲ್ಲ ಹಿಂದೂಸ್ತಾನಿ ಸಂಗೀತದಲ್ಲಿ. ಬಟ್ ಬಹಳ ಚೆನ್ನಾಗಿ ಕೇಳುತ್ತೆ. ಅದು ಶಾಸ್ತ್ರೀಯ ಸಂಗೀತದ ತರಹನೇ ಕರ್ನಾಟಕ ಸಂಗೀತದಷ್ಟೇ ಚೆನ್ನಾಗಿ ಕೇಳುತ್ತೆ. ನನಗೆ ಬಹಳ ಇಷ್ಟ. ಸೊ ಅದರಲ್ಲಿ ಟಿಪಿಕಲಿ ಏನ್ ಚೇಂಜಸ್ ಅಂತ ನೀವು ಪರಿಗಣಿಸೋದಾದ್ರೆ, ಆ, ಗಮಕಗಳು ಕೊಡೋದು. ಸೊ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಮಕ ಅಂತ ಹೇಳ್ತೀವಿ, ಅವರು ಮೀಂಡ್ ಅಂತ ಕರೀತಾರೆ. ರೈಟ್, ರೈಟ್. ಸೊ ಇಟ್ ಇಸ್ ಬೇಸಿಕಲಿ ಹೌ ವಿ ಟ್ರಾವರ್ಸ್ ಬಿಟ್ವೀನ್ ಸ್ವರಾಸ್. ಓ. ಸೊ ಅವ್ರ ಸ್ವರ ಅಂತಾರೆ, ನಾವು ಸ್ವರ ಅಂತೀವಿ. ಬೇಸಿಕಲಿ ವಿ ಮೀನ್ ದ ಸೇಮ್ ಥಿಂಗ್. ಎಸ್. ಕಾನ್ಸೆಪ್ಟ್ ಒಂದೇ. ಕಾನ್ಸೆಪ್ಟ್ ಒಂದೇ, ದೇವರೊಬ್ಬರೇ ನಾಮ ಹಲವು ಅಂದಂಗೆ. ರೈಟ್, ರೈಟ್. ಇರುವ ಸ್ವರಗಳು ಅಷ್ಟೇ, ಸ್ವರಸ್ಥಾನಗಳಿವೆ. ಆದ್ರೆ ಅದನ್ನ ಹೇಗೆ ಬಳಕೆ ಮಾಡ್ತೀವಿ, ಹೇಗೆ ಒಂದ್ರಿಂದ ಒಂದಕ್ಕೆ ನಾವು ಜಂಪ್ ಮಾಡ್ತೀವಿ ಅಥವಾ ಸ್ಲೈಡ್ ಮಾಡ್ತೀವಿ, ಇದರಲ್ಲಿ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಿಂದೂಸ್ತಾನಿಯಲ್ಲಿ ಟಿಪಿಕಲಿ ಬಹಳ ಸ್ಲೋ ಗಮಕಗಳು, ಸ್ಲೋ ಮೀಂಡ್ಗಳು, ಸ್ಲೋ ಜಾರು ಅಂತ ಏನ್ ಹೇಳ್ತೀವಿ, ಅದೆಲ್ಲ ಬಹಳ ಪ್ರಾಮುಖ್ಯ ಹೊಂದುತ್ತೆ. ಎಸ್. ಇಂಟ್ರೆಸ್ಟಿಂಗ್. ನೀವು ಮತ್ತೂರ್ ಕಡೆಯವರು ಅಂತ ನಾನು ಕೇಳ್ಪಟ್ಟೆ. ಈ ಮತ್ತೂರ್ ಅಂದ್ರೆ ಸಂಕೇತಿಗಳಾಗಿರ್ತೀರಿ. ಸೊ ನಾವು ಸಂಕೇತಿಗಳಂದ್ರೆ ನಮ್ಗೆ ಒಂಚೂರು ನಾವು ಮಲ್ನಾಡವರಾಗಿರೋದ್ರಿಂದ ನಮ್ಗೆ ಅದರ ಒಂದು ಪರಿಚಯ ಇದೆ. ಸಂಕೇತಿ ಅಂದ್ರೆ ಸಂಸ್ಕೃತ ಭಾಷೆ, ರೈಟ್? ಸೊ ನಿಜ. ಅದರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮಾಧವ್ ಅವ್ರೆ? ನಿಜ. ನಮ್ಮ ಊರು ಬಸವಾಪಟ್ನ ಅಂತ. ರೈಟ್. ಸೊ ಇದು ಕಾವೇರಿ ದಡದಲ್ಲಿ, ನೀವು ರುದ್ರಪಟ್ನ ಕೇಳೇ ಇರ್ತೀರಾ. ರುದ್ರಪಟ್ನ, ಬಸವಾಪಟ್ನ ಟ್ವಿನ್ ಸಿಟೀಸ್. ಸೊ ಇದು ಅರಕಲಗೂಡು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್ ಇದರಲ್ಲಿ ಸೇರುತ್ತೆ. ಸೊ ನಮ್ಮ ತಂದೆ ಶಂಕರ್ ಬಾಧ್ಯಾರ್ ಅವರು ಬಸವಾಪಟ್ನದವರು. ನಮ್ಮ 7-8 ಪೀಳಿಗೆಗಳಿಂದ ನಾವು ಅಲ್ಲೇ ನೆಲೆಸಿರೋದು. ರೈಟ್, ರೈಟ್. ಸೊ ಸಂಕೇತಿಗಳು ಯಾರು ಅಂತ ನೀವು ನೋಡೋದಾದ್ರೆ, ವಿ ಆರ್ ಎ ವೆರಿ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್. ಫಸ್ಟ್ಲಿ ಟು ಟೆಲ್, ನಮ್ಮ ನಂಬರ್ಸ್ ಬಹಳ ಕಡಿಮೆ. ಹತ್ತತ್ರ ನಾವು ಒಂದು 900 ವರ್ಷಗಳ ಹಿಂದೆ ವಿ ವರ್ ಇನ್ ಅ ಪ್ಲೇಸ್ ಕಾಲ್ಡ್ ಶಂಕೋಟೆ ಅನ್ನುವ ಒಂದು ಗ್ರಾಮ. ಅದು ಟ್ರಾವೆನ್ಕೋರ್ ಕಿಂಗ್ಡಮ್ ಇತ್ತಲ್ಲ ಆಗಿನ ಕಾಲದಲ್ಲಿ. ಸೊ ಅದರಲ್ಲಿ ಶಂಕೋಟೆ ಅನ್ನುವ ಒಂದು ಗ್ರಾಮದಲ್ಲಿ ನಾವು ನೆಲೆಸಿದ್ವಿ. ನಾಚಾರಮ್ಮ ಅನ್ನುವರು ಒಬ್ರು ಬಹಳ ವೃದ್ಧ ಮಹಿಳೆ. ಸೊ ಪ್ರತೀತಿ ಹೇಗೆ ಅಂತ ಹೇಳಿದ್ರೆ, ಒಂದು ಪಾಯಿಂಟ್ ಅಲ್ಲಿ ವಿ ಸ್ಪ್ಲಿಟ್ ಆಫ್ ಫ್ರಮ್ ಶಂಕೋಟೈ. ಸೊ ಅಲ್ಲಿಂದ ಏನಾಯ್ತು ಅಂದ್ರೆ, ಒನ್ ಗ್ರೂಪ್ ವೆಂಟ್ ಟುವರ್ಡ್ಸ್ ಕೇರಳ. ಸೊ ದೇ ಬಿಕೇಮ್ ನಂಬೂದರೀಸ್, ದ ಪ್ರೆಸೆಂಟ್ ಡೇ ನಂಬೂದರೀಸ್ ಅಂತ ಯಾರು ಕರಿತೀವೋ ಅವರು. ಅನದರ್ ಗ್ರೂಪ್ ಬ್ರಾಂಚ್ಡ್ ಆಫ್ ಇಂಟು ತಮಿಳ್ನಾಡು ಅಂಡ್ ದೇ ಬಿಕೇಮ್ ನೋನ್ ಆಸ್ ದ ಅಯ್ಯರ್ಸ್. Yes, so and we moved towards the Mysore and Hassan parts along the Kaveri banks. Right, so right. we are known as Sanketis. It is typically said that Sri Adi Shankaracharya was also a Nambudari Sanketi anta ಹೇಳ್ತಾರೆ. Okay. So yeah, this is our journey. We are basically migrants into Karnataka from that region. So ಆ ಕಡೆ ಪಾಲ್ಘಾಟ್ ಅಯ್ಯರ್ಸ್ ಆಗಿರ್ಬೋದು in Tamil Nadu, Nambudari Brahmins in Kerala, and we moved towards this. So Shankote is between Tamil Nadu, Karnataka and Kerala. So
ಒಂದು ಒಳ್ಳೆ ಸಮ್ಮಿಶ್ರಣ ಅಲ್ಲಿ. ಟ್ರಯಾಂಗಲ್ ತರ ಆಗಿದೆ ಅದು ಅಂತ. ನಿಜ ನಿಜ. ರೈಟ್? ಸೊ ಅಲ್ಲಿಂದ ಇಲ್ಲಿ ಬಂದು ದೆನ್ ವಿ ಮೂವ್ ಟು ಡಿಫ್ರೆಂಟ್ ಪಾರ್ಟ್ಸ್. ಹಳ್ಳಿ ಮೈಸೂರು ಆಗಿರ್ಬೋದು, ಬೆಟ್ಟದಪುರ ಅಂತ ಒಂದು. ಎಸ್, ಹೌದು ಬೆಟ್ಟದಪುರ. ಓ ಮೈ ಗಾಡ್. ಹಾ. ಹೌದು. ಸೊ ಐ ಬಿಲಾಂಗ್ ಟು ಕೌಶಿಕ್ ಸಂಕೇತಿ ಗ್ರೂಪ್. ಓಕೆ. ಸೊ there is another branch called the ಬೆಟ್ಟದಪುರ ಸಂಕೇತೀಸ್. ಸೊ ಯಾವ ಭಾಷೆ ನಿಮ್ದೇ ಆದ ಒಂದು ಟಿಪಿಕಲ್ ಭಾಷೆ ಉಂಟಾ ಅಥವಾ ಕನ್ನಡನೇ ನೀವು ಮಾತಾಡೋದಾ? ಅದ್ರ ಬಗ್ಗೆ ಏನಾದ್ರು ಒಂಚೂರು ಹೇಳಿಕ್ಕಾಗತ್ತಾ ಅಂತ? ನಾವು ಮನೆಯಲ್ಲಿ ಸಂಕೇತಿ ಭಾಷೆನೇ ಮಾತಾಡೋದು. ಒಂದೆರಡು ವಾಕ್ಯ ಹೇಗಿದ್ದೀರಾ ಅಂತ ಕೇಳಲಿಕ್ಕೆ ಏನ್ ಹೇಳ್ಬೋದು ಸಂಗೀತಿ ಖಂಡಿತ ಭಾಷೆ? ಖಂಡಿತ. ಸೊ ಹೇಗಿದ್ದೀರಾ ಅಶ್ವಿನಿ ಅವರೇ ಅಂತ ಹಾ, ಕೇಳಕ್ಕೆ ಹಾ. ಅಪಡಿರಾಂಡ್ಯೋ ಅಶ್ವಿನಿ ಅವಾಳ್ಳೆ ಅಂಡ್ಕೋಳ್ ಅಂತ ಅಂದ್ರೆ ಕೇಳ್ಬೋದು. ಇದು ಮಲಯಾಳಂಗೆ ಏನಾದ್ರು ಒಂದು ಸೌಂಡಿಂಗ್ ಬರ್ಬೋದಾ ಇದು? ನಿಜ ನಿಜ. ಇದು ಈ ಸಂಕೇತಿ ಭಾಷೆ ಹೇಗೆ ಅಂದ್ರೆ ತಮಿಳ್, ಕನ್ನಡ, ಸಂಸ್ಕೃತ, ಮಲಯಾಳಂ, ಹಾ, ಸ್ವಲ್ಪ ತೆಲುಗು, ಈ ಎಲ್ಲಾ ಭಾಷೆಗಳ ಒಂದು ಸಮ್ಮಿಶ್ರಣ. ಪಂಚಭಾಷಾ ಮಿಶ್ರಣ ಇದು. ಹೌದು ಹೌದು. ಆ ಸಂಸ್ಕೃತ ತಮಿಳ್ ಸ್ವಲ್ಪ ಹೆಚ್ಚಾಗಿ ಕಾಣಬಹುದು. ರೈಟ್. ಸೊ ನಾವು ಮಾತಾಡ್ತಿದ್ದಾಗ ಇಟ್ ಮೇ ಸೌಂಡ್ ಲೈಕ್ ತಮಿಳ್, ಬಟ್ ಹಾ. ದೇರ್ ಆರ್ ವೆರಿ ಸ್ಪೆಸಿಫಿಕ್ ವರ್ಡ್ಸ್ ದಟ್ ತಮಿಳಿಯನ್ಸ್ ಡೋಂಟ್ ಯೂಸ್. ಓ ಮೈ ಗಾಡ್. ಫಾರ್ ಎಕ್ಸಾಂಪಲ್, ಇವಾಗ ಅಡುಕಲೆ ಅನ್ನುವ ಒಂದು ಭಾಷೆ, ಅನ್ನುವ ಒಂದು ಪದ ಹಾ. ಮಲಯಾಳಂನಲ್ಲಿ ಅವರು ಅಡುಗೆ ಮನೆಗೆ ಅಡುಕಲೆ ಅಂತಾರೆ. ನಾವು ಅದನ್ನ ಅಡುಕಲೆ ಸೊ ಈ ಅಂತೀವಿ. ಭಾಷೆಗೇನು ಲಿಪಿ ಇಲ್ಲ. ಲಿಪಿ ಇಲ್ಲ. ಹೌದು. ಇದು ಹ್ಮ್. ವಿ ಜಸ್ಟ್ ಸ್ಪೀಕ್ ಸಂಕೇತಿ ಬಟ್ ವಿ ರೈಟ್ ಇಟ್ ಇನ್ ಕನ್ನಡ. ಹ್ಮ್. ಸೊ ಯಾ. ಓ ಮೈ ಗಾಡ್. ಸೊ ಇವಾಗ ಇನ್ನೊಂದು 2 ವಾಕ್ಯ ಹೇಳ್ಬೇಕು ಅಂದ್ರೆ, ನಿಮ್ಮ ಹಾ. ಹೆಸರೇನು ಹಾ. ಅಂತ ಕೇಳ್ಬೇಕು ಅಂದ್ರೆ, ಹಾ. ಉಂಗಡ ಪೇರ್ ಓದು. ಅಂದ್ರೆ ತಮಿಳ್ ಬಂತಿಲ್ಲ ಒಂದ್ ಸ್ವಲ್ಪ ಹೌದು. ಪ್ರೊನೌನ್ಸಿಯೇಷನ್. ಪೇರ್ ಅನ್ನೋದೆಲ್ಲ ಇಟ್ ಇಸ್ ವೆರಿ ಸಿಮಿಲರ್ ಟು ತಮಿಳ್. ರೈಟ್. ಸೊ ಎಲ್ಲಿ ಹೋಗ್ತಿದ್ದೀರಾ, ಅಂಗ್ ಹಾ. ಪೋಹಾಣ್ ರಾಂಡಿಯೋ. ಓ ಮೈ ಹಂಗೆ ಗಾಡ್. ಇದೆಲ್ಲ ಸ್ವಲ್ಪ ಸಿಮಿಲರ್ ಆಗಿ ಕೇಳ್ಬೋದು, ಎಸ್ಪೆಷಲಿ ಟು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. ರೈಟ್ ರೈಟ್. ಬಟ್ ಇಟ್ ಫೀಲ್ಸ್ ವೆರಿ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ. ಸಾಮವೇದಕ್ಕೂ ಏನಾದ್ರೂ ನಿಮ್ಮ ಲ್ಯಾಂಗ್ವೇಜಿಗೂ ಏನಾದ್ರು ಇಂಟರ್ ರಿಲೇಷನ್ ಉಂಟಾ? ಅದ್ರ ಬಗ್ಗೆ ಸಂಗೀತವಾಗಿರೋದ್ರಿಂದ ಐ ಆಮ್ ವೆರಿ ಹಾ. ಕ್ಯೂರಿಯಸ್ ಟು ನೋ ಅಬೌಟ್ ಇಟ್. ಕರೆಕ್ಟ್ ಕರೆಕ್ಟ್. ನಾನು ಅನ್ಕೊಂಡಿದ್ದೆ, ಬಟ್ ನನಗೆ ಮಾಹಿತಿ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಗೊತ್ತಿಲ್ಲ ರೈಟ್ ರೈಟ್. ರಿಗಾರ್ಡಿಂಗ್ ಸಾಮವೇದ. ಬಟ್ ಟಿಪಿಕಲಿ ಸಂಕೇತಿ ಸರ್ ಸ್ಮಾರ್ಥ ಬ್ರಾಹ್ಮಿಣ್ಸ್. ವಿ ಬಿಲಾಂಗ್ ಟು ದ ಶೃಂಗೇರಿ ಮಠ್. ಶಂಕರಾಚಾರ್ಯರ ಒಂದು ಹೌದು, ಯಜುರ್ವೇದಿಗಳು. ಫಾಲೋವರ್ಸ್ ನೀವು. ಹೌದು ರೈಟ್. ಹೌದು. ಎಸ್. ಸೊ ನೀವು ನಿಮ್ಮ ಗುರುಗಳೊಟ್ಟಿಗೆ ನೀವು ಪಿಟೀಲು ವಾದ್ಯವನ್ನ ಕಲ್ತ್ಕೊಂಡ್ರಿ, ಇನ್ಸ್ಟ್ರೂಮೆಂಟ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಿ. ಸೊ ಹೌದು. ಯಾವ ಒಂದು ಕೀರ್ತನೆ ನಿಮ್ಗೆ ಇದುವರೆಗೂ ಒಂಥರ ಮನ್ಸಿಗೆ ಹತ್ರವಾಗಿದೆ, ಇಂಥದ್ದು ನಾನು ಯಾವುದೇ ಕ್ಷಣದಲ್ಲಿ ಕೇಳಿದ್ರು ನುಡಿಸೋದಿಕ್ಕೆ ಅಥವಾ ಹಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಯಾವ್ದಿರಬಹುದು ಮಾಧವ್ ಅವರೇ? ರಾಗ ಮತ್ತು ಕೀರ್ತನೆ. ದಟ್ ಇಸ್ ಅ ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಸೊ ನಮ್ಮ ಗುರುಗಳು ನುಡಿಸುವಂತದ್ದು, ನಮ್ಮ ತಾಯಿ ಹಾಡೋದು, ಈ ಎಲ್ಲಾ ಕೃತಿಗಳು ನನಗ್ ಬಹಳ ಇಷ್ಟ. ಕೇಳ್ತಾನೆ ಅದರಲ್ಲಿ ಇರ್ಬೇಕು ಅನ್ಸುತ್ತೆ. ಅಚ್ಚುಮೆಚ್ಚಿನವಾಗಿ ಪ್ರಿಯವಾಗಿರುವಂತದ್ದು ನೀನು ಮಧ್ಯರಾತ್ರಿಯಲ್ಲಿ ಕೇಳಿದ್ರು ಕೂಡ ನಾನು ಇದನ್ನ ಎದ್ದು ಶ್ರದ್ಧೆಯಿಂದ ಹಾಡಬಲ್ಲೆ ಅಂದ್ರೆ ಯಾವುದು ಅಂತ ಅದು? ಸೊ ನಾನು 2 ಹೇಳಕ್ ಇಷ್ಟಪಡ್ತೀನಿ. ಒಂದು, ಬಿಂದು ಮಾಲಿನಿ ರಾಗದಲ್ಲಿ ನಮ್ಮ ವಯಲಿನ್ ಗುರುಗಳಾದಂತಹ ಶ್ರೀಮತಿ ಚಾರ್ಲತಾ ರಾಮಾನುಜಂ ಅವರು ಹೇಳ್ಕೊಟ್ಟಿರೋದು ಎಂತ ಮುದ್ದೋ ಎಂತ ಸೊಗಸೋ ಅಂತ. ಅದು ಬಿಂದು ಮಾಲಿನಿ ಅಂತ ಒಂದು ವೆರಿ ಸೆರೀನ್ ಮೆಡಿಟೇಟಿವ್ ರಾಗ, ಅದು ಎಸ್ ಒಂದು. ಎಸ್. ಹಾಗೆ ನಮ್ಮ ತಾಯಿ ಹಾಡುವ ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಇದನ್ನ ನಾನು ಚಿಕ್ಕಂದಿನಿಂದ ಕೇಳಿ ಕೇಳಿ ಅವರು ಮಲಗಿಸೋವಾಗ ನನ್ನ ಅವರು ಆ ತೊಡೆ ಮೇಲೆ ಇದನ್ನ ಹಾಡ್ತಿದ್ರು. ನನಗೆ ಬಹಳ ಒಂಥರ ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಐ ಆಲ್ವೇಸ್ ಅಸೋಸಿಯೇಟ್ ದಿಸ್ ಸಾಂಗ್ ವಿತ್ ಮೈ ಮದರ್. ಅವರು ಗೋವಿಂದ ನಿನ್ನ ನಾಮವೇ ಚಂದ ಅಂದ್ರೆ ನಾವು ಮಾಧವ ನೀನ್ ಇರೋದೇ ಅಂದ ಅಂತ ಹೇಳ್ಬಹುದು. ಅಷ್ಟು ಪ್ರಿಯವಾಗಿದೆ ನೀವು ನಿಮ್ಮ ಒಂದು ಸಂಗೀತದ ಶಾರೀರ ಒಂದು ಸಕ್ಕರೆ ಅಚ್ಚಿನಂತ ಇದೆ ಮಾಧವ್ ಅವರೇ. ಸೊ ತುಂಬಾನೇ ಖುಷಿ ಆಯ್ತು. ರೈಟ್, ನೀವು ಆಂಜನೇಯನ ಭಕ್ತರು ಅಂತ ನಾನು ಕೇಳ್ಪಟ್ಟೆ. ರೈಟ್. ಯಾಕಂದ್ರೆ ಹೆಂಗ್ ಗುರ್ತಿಸ್ತೆ ಅಂದ್ರೆ ನಿಮ್ಮ ಒಂದು ಗದೆ, ಆಂಜನೇಯನ ಗದೆ ನಿಮ್ಮ ಕತ್ತಿನಲ್ಲಿ ರಾರಾಜಿಸ್ತಾ ಇದೆ. ರೈಟ್. ಸೊ ಆಂಜನೇಯನ ಒಂದು ಭಕ್ತರಾಗಿರೋದ್ರಿಂದ ಆಂಜನೇಯನಿಗೆ ಒಂದು ಕೀರ್ತನೆ ಹಾಡಬಹುದಾ ಅಂತ. ಇದು ಒಂದು ದೇಶ್ ರಾಗದಲ್ಲಿರುವಂತಹ ಒಂದು ಭಜನ್. ವಾವ್. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಅವರು ಬರೆದಿರುವಂತಹ ಅಬ್ಬಾ, ಭಜನ್. ಗಣಪತಿ ಸಚ್ಚಿದಾನಂದ ಗುರುಗಳಿಗೆ ಇಲ್ಲಿಂದಾನೇ ನಾವು ವಂದಿಸ್ತೇವೆ. ರೈಟ್. ಅದನ್ನ ಪ್ರಸ್ತುತ ಪಡಿಸ್ತೀನಿ. ಎಸ್. श्री हनुमान जय हनुमान,
जय जय कपिवर बहुबलवान श्री हनुमान जय हनुमान जय जय कपिवर बहुबलवान अमित पराक्रम मारुति नामा अमित पराक्रम मारुति नामा अजित महाकृति अति सुखधामा अजित महाकृति अति सुखधामा श्री हनुमान जय जय कपिवर बहुबलवान ಅಷ್ಟು ಖುಷಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಧವ್ ಅವರೇ. ಸೊ ಥ್ಯಾಂಕ್ ಯು ಈಗ ನವರಾತ್ರಿ ವಿಶೇಷ ಅಂದ್ರೆ ಅಮ್ಮನವರು. ಅಮ್ಮನವರಿಗೆ ನಿಮ್ಮಿಂದ ಒಂದು ಕೀರ್ತನೆ ಬಂದ್ಬಿಟ್ರೆ ಖಂಡಿತ ನಮ್ಗೆ ಒಂದು ನಾವು ಕೃತಾರ್ಥರಾಗ್ತೇವೆ ಈ ಒಂದು ಅಯ್ಯೋ ನವರಾತ್ರಿಯಲ್ಲಿ. ನನ್ನ ಸೌಭಾಗ್ಯ ನನ್ನ ಸುಕೃತ ನಾನು ಖಂಡಿತ ಹಾಡ್ತೀನಿ ಆ, ತದನ ತದನ श्री जगदीश्वरी दुर्गा श्री जगदीश्वरी दुर्गा माता श्री जगदीश्वरी दुर्गा माता श्री जगदीश्वरी दुर्गा माता स्वागतम सुस्वागतम श्री जगदीश्वरी दुर्गा माता स्वागतम सुस्वागतम स्वागतम सुस्वागतम राजराजेश्वरी राजीवनेत्री राजराजेश्वरी राजीवनेत्री शिव मनोरंजनी भवभय भंजनी राजराजेश्वरी राजीवनेत्री शिव मनोरंजनी भवभय भंजनी श्री जगदीश्वरी दुर्गा माता श्री जगदीश्वरी दुर्गा सृष्टि स्थिति लय कारिणी देवी सृष्टि स्थिति लय कारिणी देवी दुष्ट निग्रह शिष्ट पालिनी सृष्टि स्थिति लय कारिणी देवी दुष्ट निग्रह शिष्ट पालिनी माता श्री जगदीश्वरी दुर्गा माता स्वागतम सुस्वागतम विश्वरूपिणी विश्वकारिणी विश्वरूपिणी विश्वकारिणी पालय मां पालय मां पालय मां पालय मां सर्व पापनाशिनी विश्वरूपिणी विश्वकारिणी पालय मां सर्व पापनाशिनी माता श्री जगदीश्वरी दुर्गा माता श्री जगदीश्वरी दुर्गा माता स्वागतम सुस्वागतम स्वागतम सुस्वागतम
ಸುಸ್ವಾಗತಂ. ತದನ 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 ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನ. ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನಾನ್. ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನಾನ್. ಚಾರಣಾಧಿಪ ಗೀತ ವೈಭವ ಪೂರಿತಾಖಿಲ ದೀಪ್ತತೆ. ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನಾನ್. ಚಾರಣಾಧಿಪ ಗೀತ ವೈಭವ ಪೂರಿತಾಖಿಲ ದೀಪ್ತತೆ. ಶಾರದೆ ಕರುಣಾನಿಧೆ ಶಾರದೆ ಕರುಣಾನಿಧೆ. ಭಸ್ಮಭೂಷಣ ಭೂಷಿತೆ ವರರತ್ನ ಮೌಳಿ ವಿರಾಜಿತೆ. ಭಸ್ಮಭೂಷಣ ಭೂಷಿತೆ ವರರತ್ನ ಮೌಳಿ ವಿರಾಜಿತೆ. ಶರ್ಮದಾಯಿನಿ कर्म मोचनि निर्मलं कुरु मानसं. शर्मदायिनि कर्म मोचनि निर्मलं कुरु मानसं. भस्मभूषण भूषिते वररत्नमौळि विराजिते. शर्मदायिनि कर्म मोचनि निर्मलं कुरु मानसं. शारदे करुणानिधे सकल नवांब सदा जनान्. चारणाधिपदीत वैभव पूरि अखिल दीप्तते. शारदे करुणानिधे. हस्तसंधृत पुस्तकाक्षपटी सुधा घटमुद्रिके. हस्तसंधृत पुस्तकाक्षपटी सुधा घटमुद्रिके. कस्तवास्तिः वर्णने चतुरो नरखचरोऽथवा. हस्तसंधृत पुस्तकाक्षपटी सुधा घटमुद्रिके. कस्तवास्तिः वर्णने चतुरो नरखचरोऽथवा. शारदे करुणानिधे सकल नवांब सदा जनान्. चारणाधिपगीत वैभव पूरित अखिल दीप्तते. शारदे करुणानिधे शारदे करुणानिधे. गोविंद आ ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ
ನಿನ್ನ ನಾಮವೇ ಚಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ಆ ಅಣುರೆಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ಗೋವಿಂದ ಗೋವಿಂದ ಅಣುರೆಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ಅಣುರೆಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಅಣುರೆಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ಆ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಈ ಪರಿ ಮಹಿಮೆಯ ತಿಳಿಯುವುದಾನಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಈ ಪರಿ ಮಹಿಮೆಯ ತಿಳಿಯುವುದಾನಂದ. ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ. ವಿಠಲ 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 ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ. ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ. ಹಿಂಗದೆ ದಾಸರ ಸಲಹುದೇ ಆನಂದ. ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ. ಹಿಂಗದೆ ದಾಸರ ಸಲಹುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ ಗೋವಿಂದ ಗೋವಿಂದ.
ತುಂಬಾ ಚೆನ್ನಾಗಿತ್ತು. ನಿಮ್ಮ ವಾದ್ಯದ ವೈಖರಿ ಏನ್ ಕೇಳ್ತೀರಿ ಅಂಡ್ ನಿಮ್ ತಾಯಿಗೆ ಪ್ರಿಯವಾಗಿರುವಂತಹ ಹಾಡನ್ನ ಎಷ್ಟು ಸರಾಗವಾಗಿ ಮನಸ್ಸಿಗೆ ತೃಪ್ತಿ ಆಯ್ತು. ಅಮಿತಾನಂದ ಅಂತ ಹೇಳ್ಬೋದು. ಅಷ್ಟ್ ಹೇಳ್ಲಿಕ್ಕೆ ಸಾಧ್ಯ. ಅಯ್ಯೋ ಎಲ್ಲ ನನ್ನ ಗುರುಗಳು, ನನ್ನ ತಂದೆ ತಾಯಿ, ಹಾಗೆ ನನ್ನ ವಾದ್ಯದ ಮಹಿಮೆ, ನಂದು ಏನೂ ವಾ ಇಲ್ಲ ಇದ್ರಲ್ಲಿ. ನಂದು ವಾ ಬಹಳ ಕಡಿಮೆ ಪಾತ್ರ ಇದ್ರಲ್ಲಿ. ಖಂಡಿತ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಈ ಮ್ಯೂಸಿಕ್ ಟೆಕ್ನಾಲಜಿಯನ್ನ MS ಮುಗಿಸ್ಕೊಂಡು? ಹೌದು. ಸೊ ಮ್ಯೂಸಿಕ್ ಟೆಕ್ನಾಲಜಿಯಲ್ಲಿ ನನಗೆ ಇಷ್ಟ ಇರುವಂತಹ ಒಂದು ರಿಸರ್ಚ್ ಫೀಲ್ಡ್ ಏನು ಅಂದ್ರೆ ಮ್ಯೂಸಿಕ್ ಇನ್ಫಾರ್ಮೇಶನ್ ರಿಟ್ರೀವಲ್ ಅಂತ ಕರಿತೀವಿ. ಹ್ಮ್ ಸೊ ಇವಾಗ ಒಂದು ಹಾಡನ್ನ ಕೊಟ್ರೆ ಏನೇನ್ ಮ್ಯೂಸಿಕ್ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ಬೋದು ಅದರಿಂದ, ಹ್ಮ್ ಹ್ಮ್ ಅದರ ಕೇವಲ ರಾಗ ತಾಳ ಅದನ್ನ ಹೊರತುಪಡಿಸಿ ಹ್ಮ್ ಇನ್ನು ಡೀಪರ್ ಆಗಿ ಹೋಗಿ ಹ್ಮ್ ನಾವು ಆ ಮ್ಯೂಸಿಕ್ ಅಲ್ಲಿ ಹೇಗೆ ಅನಲೈಸ್ ಮಾಡ್ಬೋದು, ಇದು ಹ್ಮ್ ಒಂದು ನನಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್. ಹ್ಮ್ ಸೊ ಮುಂದೆ ನಾನು ಸಂಗೀತನ ಹೇಗೆ ಜನರಿಗೆ ಇನ್ನೂ ಪ್ರೀತಿ ಆಗುವಂತಹ, ಇನ್ನೂ ಇನ್ವಾಲ್ವ್ ಆಗೋ ತರಹ ಹ್ಮ್ ತಲುಪಿಸಬಹುದು. ಹ್ಮ್ ಎನಿ ನ್ಯೂ ಮೀನ್ಸ್ ಆಫ್ ಇಂಟರಾಕ್ಟಿವ್ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಲಿಸನರ್, ಐ ಮೀನ್ ದ ಪರ್ಫಾರ್ಮರ್ ಅಂಡ್ ದ ಲಿಸನರ್ ಇಸ್ ವಾವ್. ವಾಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್. ನಿಮ್ ತಾಯಿ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ತಂದೆ ಬಗ್ಗೆ ಒಂದೆರಡು ವಾಕ್ಯ ಹೇಳ್ಬಹುದಾ ಅಂತ? ನಮ್ಮ ತಂದೆ ಶಂಕರ್ ಕುಮಾರ್ ಅವರು, ಶಂಕರ್ ಬಾದ್ಯಾರ್, ನಾವು ಅಣ್ಣ ಅಂತ ಕರಿತೀವಿ. ಅವರು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಓ ಆಫ್ ಟೆಕ್ನಾಲಜಿ ವಾವ್. ತುಮಕೂರಿನಲ್ಲಿ. ಓ ಮೈ ಗಾಡ್. ಹಾ. ಆನಂತರ ಅವರು ಬಹಳ ಕಡೆ LNT ಆಗಿರ್ಬೋದು, ಹಾಗೆ ಹ್ಮ್ ಹ್ಮ್ ಅಪ್ಸರಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲೆಲ್ಲ ಕಾರ್ಯನಿರ್ವಹಿಸಿ, ಹ್ಮ್ ಆನಂತರ ನಮ್ಮ ತಾತ ದೊಡ್ಡಪ್ಪನವರು ಎಲ್ಲರೂ ಪೌರೋಹಿತ್ಯ ಲೈನ್ ಅಲ್ಲಿ ಇದ್ದಿದ್ರಿಂದ ಹ್ಮ್ he switched his lines and became a full time ವೈದಿಕರು. ಆಶ್ಚರ್ಯ ನೋಡಿ, ಇಂಜಿನಿಯರ್ ಆಗಿ ಹೌದು, ಹೌದು. ಪೌರೋಹಿತ್ಯನ ಈಗ ಮುಂದುವರಿಸ್ಕೊಂಡು. ಅವರು ಆ ಲೈನ್ ಅನ್ನ ಶಿಫ್ಟ್ ಮಾಡಿ ನಮ್ಮ ದೊಡ್ಡಪ್ಪನವರು ಹಾಗೆ ನಮ್ಮ ತಾತ ಹ್ಮ್ 6-7 ಪೀಳಿಗೆಯಿಂದ ನಾವು ಪೌರೋಹಿತ್ಯ ಮಾಡೋದ್ರಿಂದ, ಹ್ಮ್ ಸೊ ಇಟ್ ವಾಸ್ ಅ ನ್ಯಾಚುರಲ್ ಶಿಫ್ಟ್ ಫಾರ್ ಹಿಮ್. ಹ್ಮ್ ಅವರು ವೇದಾಭ್ಯಾಸ ಮಾಡಿ ಅಬ್ಬಾ. ಅನಂತರ ಈ ಲೈನ್ಗೆ ಶಿಫ್ಟ್ ಆದ್ರು, ಹ್ಮ್ ಬೆಂಗಳೂರಿಗೆ ಬಂದ್ರು. ಹ್ಮ್ ಆ, ನಮ್ಮ ಚಿಕ್ಕಂದಿನಿಂದಲೂ ನಮ್ಮ ತಂದೆ ಯಾವತ್ತೂ ಏನು ಕಷ್ಟ ಅಂತ ಹೇಳ್ಕೊಂಡಿಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು. ಬಟ್ ನಾವು ಚಿಕ್ಕಂದಿನಿಂದ ನಮಗೆ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ವೈಲಿನ್ ಕಲಿಕೆಗೆ ಹ್ಮ್ ವೈಲಿನ್ಗಳಾಗಿರ್ಬೋದು, ಸ್ಟ್ರಿಂಗ್ಗಳು, ಅಯ್ಯೋ ಲೆಕ್ಕನೇ ಇಲ್ಲ. ಹಣಕಾಸಲ್ಲಿ ಮಿಡಲ್ ಅಂತ ಹೇಳ್ತೀರಿ, ಸಂಗೀತದಲ್ಲಿ ಶ್ರೀಮಂತರು ನೀವು. ಅಯ್ಯೋ ಹೌದು, ಹಾ. ನಿಜ. ಅಲ್ವಾ? ಸೊ ಅವರು ಮೊದಲಿನಿಂದಲೂ ಅವರು ಸಂಗೀತ ಕಲಿದೇ ಇದ್ರು ಹ್ಮ್ ಫಾರ್ಮಲ್ ಆಗಿ, ಹ್ಮ್ ಬಟ್ ಬಹಳ ಆಸಕ್ತಿ. ನನ್ನ ಎಸ್. ಮಕ್ಕಳು ನನ್ನ ಮನೆಯವರು ಅಂದ್ರೆ ನಮ್ಮ ತಾಯಿ ಮುಂದುವರಿಯಕ್ಕೂ ಅವರೇ ಹ್ಮ್ ಕಾರಣ. ಹ್ಮ್ PhD MA ಅಬ್ಬಾ. ಎಲ್ಲ ಬಹಳ ಸಹಕರಿಸಿ ವೆರಿ ನೈಸ್. ನನ್ನ ಮಕ್ಕಳು ಮುಂದೆ ಬರಬೇಕು, ಚೆನ್ನಾಗಿ ಸಂಗೀತದ ಜೊತೆಗೆ ವಿದ್ಯೆ ಅಂತೂ ಕಲಿತೇ ಕಲಿತಾರೆ, ಅದ್ರ ಹ್ಮ್ ಜೊತೆಗೆ ಸಂಗೀತನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ಅಂತ ಪ್ರತಿ ದಿವಸ ನಾನು ನಮ್ಮ ಅಣ್ಣ ಹಾಗೆ ಇಬ್ರು ಒಂದು ದಿವಸ ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ರೆ ನಮ್ಮ ತಂದೆ ಕೇಳೋರು, ಹ್ಮ್ ಯಾಕಪ್ಪ ಅತ್ತಿಗಪ್ಪ ಸಂಗೀತ ಪ್ರಾಕ್ಟೀಸ್ ಪಣ್ಣಿ ಕಲಿಯಂಡನು ಅಂತ ಅಬ್ಬಾ. ಸಂಗತಿಯಲ್ಲಿ ಕೇಳೋರು. ಹಾ. ಸೊ ಅವರು ಡ್ರೈವಿಂಗ್ ಫೋರ್ಸ್. ನಮ್ಮ ತಾಯಿ ಪ್ರಾಕ್ಟೀಸ್ ಮಾಡಿಸ್ತಿದ್ರೆ ಕೂತ್ಕೊಂಡು ಹ್ಮ್ ನಮ್ ತಂದೆ ವೈಲಿನ್ ತಂದ್ಕೊಡೋದಾಗಿರ್ಬೋದು, ಸ್ಟ್ರಿಂಗ್ಸ್, ಹ್ಮ್ ಎಂತಹ ಮಳೆ ಗಾಳಿ ಬಿಸಿಲು ಏನು ಹೇಳ್ದೆ ಎಸ್ ಪಾಪ ಎಸ್ ಆಬ್ವಿಯಸ್ಲಿ ಅವರು. ಆಲ್ ಹೌದು, ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಯುವರ್ ಪೇರೆಂಟ್ಸ್. ಅವ್ರು ನೋವನ್ ಪಾಪ ಎಂದೂ ಹೇಳ್ಕೊಂಡಿಲ್ಲ. ಹ್ಮ್ ನಮಗೆ ಸಂಗೀತಕ್ಕೆ ಫುಲ್ ಪ್ರೋತ್ಸಾಹ ಎಸ್ ನೀಡಿ ಎಸ್ ನಮ್ಮನ್ನ ಈ ಲೆವೆಲ್ ತಂದಿದ್ದಾರೆ. ನಮ್ಮ ಎಸ್. ತಂದೆ ತಾಯಿಗೆ ನಾವ್ ಏನ್ ಹೇಳಿದ್ರು ಕಡಿಮೆನೆ, ಹಾ. ಬಟ್ ಅವರನ್ನ ಪ್ರೌಡ್ ಫೀಲಿಂಗ್ ಮಾಡಿಸುವಂತಹದ್ದು, ಅವರು ಖುಷಿ ಆಗೋ ಹಂಗೆ ನಾವು ಜೀವನ ನಡ್ಕೊಂಡ್ರೆ ಖಂಡಿತ ನಮಗ್ ಖುಷಿ. ಖಂಡಿತ ನಿಮ್ಮನ್ನ ಸುಪುತ್ರರಾಗಿ ಪಡೆದಿರುವಂತರು ಅವರು ಕೂಡ ಪುಣ್ಯವಂತರೆ. ಅಯ್ಯೋ. ರೈಟ್. ಮಾಧವ್ ಅವರೇ, ತುಂಬಾನೇ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಭೇಟಿ ಮಾಡಿ ಅಂಡ್ ನಿಮ್ಮ ಸಾಧನೆ ಹೀಗೆ ನಿರಂತರವಾಗಿ ಸಾಗ್ತಾ ಇರ್ಲಿ. ಅಂಡ್ ನಾ ಎಲ್ಲಾ ಸಾಧಕರಿಗೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಮಾಧವ್ ಅವರೇ. ಸೊ ನಿಮ್ಮ ಈ ಸಂದರ್ಶನ ನಿಮಗೆ ವೈಯಕ್ತಿಕವಾಗಿ ಹೇಗನ್ನಿಸ್ತು ಅಂತ? ವೈಯಕ್ತಿಕವಾಗಿ ಐ ಗಾಟ್ ಎ ಚಾನ್ಸ್ ಟು ಸೆಲ್ಫ್ ರಿಫ್ಲೆಕ್ಟ್. ಸೊ ಆತ್ಮ ವಿಶ್ಲೇಷಣೆ ಅಂತ ಏನ್ ಹೇಳ್ತಾರೆ. ಹ್ಮ್ ಯಾಕೆಂದ್ರೆ ನಾನು ಟಿಪಿಕಲಿ ಯಾವತ್ತೂ ಮಾತಾಡಿಲ್ಲ ನನ್ನ ಹ್ಮ್ ಜರ್ನಿ ಬಗ್ಗೆ ಆಗ್ಲಿ. ಹ್ಮ್ ಅಫ್ಕೋರ್ಸ್ ಎಲ್ಲ ನನ್ನ ಮನಸ್ಸೊಳಗಿತ್ತು, ರೈಟ್. ಬಟ್ ಇದನ್ನ ಹೊರ ಹಾಕಿದ್ದು, ಇನ್ನೊಬ್ರಿಗೆ ಮಾತಾಡಿದ್ದು, ಒಂದು ಸಂದರ್ಶನ, ಒಂದು ಮಾತುಕತೆ ಹಾಗೆ ಹ್ಮ್ ಜನರಿಗೆ ರೀಚ್ ಆಗಿದ್ದು, ಹ್ಮ್ ಇಟ್ ಇಸ್ ಆಲ್ಸೋ ಗಿವನ್ ಮೀ ಅ ಚಾನ್ಸ್ ಟು ಹ್ಮ್ ಸೆಲ್ಫ್ ರಿಫ್ಲೆಕ್ಟ್ ಅಂಡ್ ಥಿಂಕ್ ಅಬೌಟ್ ವಾಟ್ ಐ ಹ್ಯಾವ್ ಕಮ್ ಫ್ರಮ್. So ಆಸಮ್. my history, where I was, what I ವಾವ್. am now, where I have come from, ಎಸ್. how to be, to show gratitude to my teachers, to my parents especially, ಹ್ಮ್ to my violin, because ನಮ್ ಟೀಚರ್ ಚಾರ್ಲತಾ ಮೇಡಮ್ ಅವರು ಯಾವಾಗ್ಲೂ ಹೇಳ್ತಾರೆ, ಹ್ಮ್ ಗೋವಿಂದು ಗೋವಿಂದು ಅಂತಾನೆ ಕರೆಯೋದವರು. ಹ್ಮ್ ಗೋವಿಂದು, ಎಲ್ಲಾರ್ಗೂ ಸಂಗೀತ ಬರಲ್ಲ ಕಣೋ, ಹ್ಮ್ ವಾದ್ಯ ನಿನ್ನನ್ನು ಚೂಸ್ ಮಾಡುತ್ತೆ ಅಂತ ಹ್ಮ್ ಹೇಳ್ತಾರೆ. ಐ ಹ್ಮ್ ಥಿಂಕ್ ಇಟ್ ಇಸ್ ವೆರಿ ವೆರಿ ಟ್ರೂ, ವೆರಿ ಆಪ್ಟ್. ಹ್ಮ್ I have seen many people who are into music who are very talented, ಹ್ಮ್ but I feel that ಶಾರದಾಂಬೆ ಅವ್ರ ಕೃಪೆ ಹಾಗೆ ತಂದೆ ತಾಯಿ ಅವರು ಕಷ್ಟಪಟ್ಟಿರೋದು, ನಮ್ಮ ಗುರುಗಳ ಆಶೀರ್ವಾದ, ಇದು ಹ್ಮ್ ಮೂರು ಇಲ್ದೆ, ಹ್ಮ್ ವಿತೌಟ್ ದ ವೈಲಿನ್ ಚೂಸಿಂಗ್ ಮೀ, ಹ್ಮ್
ಐ ಪ್ರಾಬಬ್ಲಿ ವುಡಂಟ್ ಹ್ಯಾವ್ ಮೆಟ್ ಯು ಆನೆಸ್ಟ್ಲಿ. ಸೊ ಇಲ್ಲಿ ಬರಕ್ಕೆ ನಾನು ಎಸ್, ಮ್ಯೂಸಿಕ್ ಟೆಕ್ನಾಲಜಿ ನಿಮ್ಮನ್ನ ಓದಕ್ಕೆ, ಬೆಸುಗೆ ಮಾಡಿದ್ದೆ ನಿಮ್ಮ ವಾದ್ಯ, ಹೌದು, ನಾನು ಮ್ಯೂಸಿಕ್ ರೈಟ್? ಟೆಕ್ನಾಲಜಿ ಓದಕ್ಕೂ ಅದು ಒಂದು ಕಾರಣ. ಸೊ ಎಸ್. ಸೊ ನಿಮ್ಮ ಸಂದರ್ಶನ ನಿಮ್ಗೆ ವೈಯಕ್ತಿಕವಾಗಿ ಪ್ರಿಯವಾಗಿದೆ ಅನ್ಕೋತೀನಿ, ಹೌದು ಹೌದು, ಖಂಡಿತ ಖಂಡಿತ, ರೈಟ್? ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಒಂದು ಸಮಯಕ್ಕೆ ಮತ್ತು ನಿಮ್ಮ ಒಂದು ಪರಿಶ್ರಮಕ್ಕೆ ಇಲ್ಲಿಗೆ ಬಂದು ನಮ್ಮ ಒಂದು ಸ್ವಗೃಹಕ್ಕೆ ನೀವು ಬಂದು ಅಯ್ಯೋ. ಸಮಯವನ್ನ ಕೊಟ್ಟು ನಮ್ಮ ಒಂದು ಚಾನೆಲ್ಗೆ ನೀವು ಒಂದು ಸಂದರ್ಶನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ನಾವು ಅನಂತ ಧನ್ಯವಾದಗಳನ್ನ ಹೇಳ್ತೇವೆ. ಅಂಡ್ ದೆನ್ ವಾಟ್ ವಿ ಕ್ಯಾನ್ ಸೇ ಇಸ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಎಂಡರ್ಸ್. ವೆರಿ ಮಚ್. ಒಂದು ಸದವಕಾಶ ನನಗೆ ಕಲ್ಪಿಸಿಕೊಟ್ಟಿರೋದಕ್ಕೆ ನಿಮಗೆ ನನ್ನ ಧನ್ಯವಾದಗಳು, ನನ್ನ ಕೃತಜ್ಞತೆಗಳು. ಅಂಡ್ ನಮ್ಮ ಕ್ಯಾಮರಾಮನ್ ಆಗಿರುವಂತಹ ನಮ್ಮ ಮಗ ಶ್ರೀಧರ್ ನಾಡಿಗ್ ಅವರಿಗೂ ಕೂಡ ನಾವು ಧನ್ಯತಾ ಭಾವನೆಯನ್ನು ಹೇಳ್ತೇವೆ, ಥ್ಯಾಂಕ್ ಯು ರೈಟ್? ಅಂಡ್ ಥ್ಯಾಂಕ್ ನನ್ನ ಯು ಹಸ್ಬೆಂಡ್ ಶ್ರೀವತ್ಸ ನಾಡಿಗ್ ಅಂಡ್ ಶ್ರೀಧರ್ ನಾಡಿಗೆಗೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ಒಂದು ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಮಾಧವ್ ಅವರೇ, ರಾಮ್ ರಾಮ್. ರೈಟ್?